सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಇಡೀ ಜಗತ್ತು ಅನ್ನುವಂತಹದ್ದು ನಿರಂತರವಾಗಿ ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ. ಇನ್ ಅದರ್ ವರ್ಡ್ಸ್, ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ಒಂದು ನಿಯಮ. ಇಟ್ ಈಸ್ ಎಕ್ಸಾಕ್ಟ್ಲಿ ದೇಹ ಅಂತ ಹೇಳಿದಾಗ ಈ ದೇಹ ಕೂಡ ಅನೇಕ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ದೇಹ ಅಂತಂದಾಗ ಸಾಮಾನ್ಯವಾಗಿ ವೇದಾಂತದಲ್ಲಿ ಅಲ್ಲಲ್ಲಿ ಹೇಳಿರುತ್ತೆ, ಷಡ್ವಿಕಾರಗಳು, ದೇಹದ ಬದಲಾವಣೆಯ ವಿವಿಧ ಹಂತಗಳು ಅಂತಂದ್ರೆ ಅದನ್ನು ಷಡ್ವಿಕಾರಗಳು ಅಂತ ಹೇಳ್ತಾರೆ. ಷಡ್ವಿಕಾರಗಳು ಅಂತಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಹೀಗೆ ದೇಹ ಅನ್ನುವಂತಹದ್ದು ಕೂಡ ಎಲ್ಲ ರೀತಿಯ ಬದಲಾವಣೆಗಳಿಗೆ ಒಳಪಟ್ಟು ಎಂದೋ ಒಂದು ದಿನ ಈ ದೇಹ ಅನ್ನುವಂತಹದ್ದು ಇಟ್ ಹ್ಯಾಸ್ ಟು ಡೈ, ದೇಹಕ್ಕೆ ಮರಣ ಅನ್ನುವಂತಹದ್ದು ಸಂಭವಿಸುತ್ತೆ. ಸೊ ಇಲ್ಲಿ ಮರಣ ಅನ್ನುವಂತಹದ್ದು ಇಟ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ, ಬಟ್ because of the deep attachment with the body, the mind is not prepared to let go the body. ಈ ಕಾರಣದಿಂದ ದೇಹ ಇಲ್ಲ ಅಂತಂದ್ರೆ ನಾನು ಕೂಡ ಇಲ್ಲ ಅನ್ನುವಂತಹ ಒಂದು ಭಯ ನಮಗೆ ಆವರಿಸುತ್ತೆ. ಯಾಕೆಂತಂದ್ರೆ ನಾವು ಸಾಕಷ್ಟು ಕೇಳಿರ್ತೀವಿ, ನಾನು ಅಂತಂದ್ರೆ ಅದು ಈ ದೇಹ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ಒಬ್ಬ ಗುರು, ಒಬ್ಬ ಆಚಾರ್ಯ ಅನೇಕ ಉದಾಹರಣೆಗಳನ್ನು ಕೊಟ್ಟು ಸಂಪೂರ್ಣವಾಗಿ ನಮಗೆ ಮನವರಿಕೆ ಮಾಡಿದ್ರೂ ಕೂಡ ಪೂರ್ವ ವಾಸನೆಗಳು ಅನ್ನೋ ರೀತಿಯಲ್ಲಿ ನಾವು ದೇಹದೊಂದಿಗೆ ನಮ್ಮನ್ನು ಗುರುತಿಸ್ಕೊಂಡಿರ್ತೀವಿ.
ಸೊ ಮರಣ ಅನ್ನುವಂತಹದ್ದು ದೇಹಕ್ಕೆ ಆಗುತ್ತೆ, ಆಗ ದೇಹಕ್ಕೆ ಸಾವು ಸಂಭವಿಸುತ್ತೆ. ಇನ್ನು ದೇಹ ಅನ್ನುವಂತಹದ್ದು ಇಲ್ಲ, ದಟ್ ಈಸ್ ದಿ ನಾಶ. ಸೊ ದೇಹದ ನಾಶ ಅಂತಂದ್ರೆ ಸೊ ನಾನು ಕೂಡ ಇಲ್ಲ. ನಾನು ಇಲ್ಲ ಅನ್ನುವಂತಹದ್ದು ಭಯಕ್ಕೆ ಮೂಲ ಕಾರಣವಾಗುತ್ತೆ. ಸೊ ಮರಣ ಅಂತ ಹೇಳಿದಾಗ ಯಾಕೆ ದುಃಖ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಸ್. ಎಲ್ರಿಗೂ ಗೊತ್ತಿದೆ, ನಮಗೆ 3 ರೀತಿಯ ದೇಹಗಳಿದೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ 3 ರೀತಿಯ ದೇಹಗಳಲ್ಲಿ ಸಾವು ಅನ್ನುವಂತಹದ್ದು ಸಂಭವಿಸುವುದು ಕೇವಲ ಸ್ಥೂಲ ಶರೀರಕ್ಕೆ ಮಾತ್ರ. ಸೊ ಅಲ್ಲಿ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಹಾಗೆ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಸೂಕ್ಷ್ಮ ಶರೀರ ಅಂತಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮನಸ್ಸು ಮತ್ತು ಬುದ್ಧಿ. ಸೊ ನಾವು ನಮ್ಮನ್ನ ಈ ಸ್ಥೂಲ ಶರೀರದೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ ಎಂದೋ ಒಂದು ದಿನ ಈ ದೇಹ ಅನ್ನುವಂತಹದ್ದು ನಾಶವಾಗುತ್ತೆ, ಇದಕ್ಕೆ ಮರಣ ಅನ್ನುವಂತಹದ್ದು ಸಂಭವಿಸುತ್ತೆ. ಸೊ ಮರಣದ ನಂತರದಲ್ಲಿ ಈ ಸ್ಥೂಲ ಶರೀರ ಅನ್ನುವಂತಹದ್ದು ಇಲ್ಲ. ಸೊ ಸ್ಥೂಲ ಶರೀರ ಇಲ್ಲ ಅಂತಂದ್ರೆ ನಾನು ಕೂಡ ಇಲ್ಲ. ಸೊ ಈ ನಾನು ಇಲ್ಲ ಅನ್ನುವಂತಹದ್ದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ನಾವು ದುಃಖಕ್ಕೆ ಒಳಗಾಗ್ತೀವಿ. ಆಕ್ಚುಯಲ್ ಆಗಿ ದೇಹ ಅಂತ ಹೇಳಿದಾಗ ಇದು ನನ್ನದಲ್ಲದ ದೇಹ. ನನ್ನದಲ್ಲದ ದೇಹವನ್ನು ನನ್ನದು ಅಂತ ಹೇಳಿ ಮೋಹಕ್ಕೆ ಒಳಗಾಗಿರುವಂತಹದ್ದು. ಸೊ ಬಿಕಾಸ್ ಆಫ್ ದಿ ಮೋಹ, because of the wrong identification with the body and the wrong understanding about the truth. So this is how there is shoka, moha and bhaya. ಸತ್ಕರ್ಮಗಳ ಮೂಲಕ ಆಸೆಗಳನ್ನು ಪೂರೈಸ್ಕೊತಾ ಬಂದರೂ ಕೂಡ ಆಯಾ ವಸ್ತುಗಳ ಬಂಧನದಿಂದ ಮನುಷ್ಯ ಮುಕ್ತನಾಗಬಹುದು. ಒನ್ಸ್ ದ ಡಿಸೈರ್ಡ್ ಆಬ್ಜೆಕ್ಟ್ಸ್ ಆರ್ ಫುಲ್ಫಿಲ್ಡ್, ಒನ್ಸ್ ಐ ಗೆಟ್ ದಟ್ ಡಿಸೈರ್ಡ್ ಆಬ್ಜೆಕ್ಟ್ಸ್, ಅದು ಸಿಗೋವರೆಗೂ ಒಂದು ರೀತಿಯಲ್ಲಿ ನಾನು ಬಂಧನಕ್ಕೆ ಒಳಗಾಗಿರ್ತೀನಿ. ಆದರೆ ಅದು ಸಿಕ್ಕಿದೆ ಅಂತಂದಾಗ ಆ ಬಂಧನದಿಂದ ನಾನು ಹೊರಬಂದಂತಹ ಒಂದು ಅನುಭವ ಆಗತ್ತೆ. ಇಟ್ ಈಸ್ ಪಾಸಿಬಲ್. ಸೊ ಅದನ್ನ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಶೋಕ ಮೋಹ ಭಯಾಪಹ. ಅಂಡ್ ಪರಮಾತ್ಮ ಮುಂದುವರಿದು ಹೇಳ್ತಾ ಇದ್ದಾನೆ, ವಿಷಯೇಷು ಗುಣಾಧ್ಯಾಸಾತ್ ಪುಂಸಃ ಸಂಗಸ್ತತೋ ಭವೇತ್, ಸಂಗ ತತ್ರ ಭವೇತ್ ಕಾಮಾಹ ಕಾಮಾದೇವ ಕಲೀಂದ್ರುಣಾಂ. ಕೆಲವುಗಳನ್ನು ಒಳ್ಳೆಯದು ಅಂತ ಗುರುತಿಸ್ತೀವಿ, ಮತ್ತೆ ಕೆಲವುಗಳನ್ನು ಕೆಟ್ಟದು ಅಂತ ಗುರುತಿಸ್ತೀವಿ. ಸೊ ಒಳ್ಳೆಯದು ಮತ್ತು ಕೆಟ್ಟದು ಅನ್ನುವಂತಹದ್ದನ್ನು ನಾವು ಗುರುತಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಅದನ್ನು ಗುರುತಿಸೋಂತಹದ್ದು ನಮ್ಮ ಮನಸ್ಸು. ಮನಸ್ಸು ಅನ್ನುವಂತಹದ್ದು ಇಟ್ ಡಿವೈಡ್ಸ್. ಸೊ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಹೇಳಿ ಮನಸ್ಸು ಗುರುತಿಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಯಾವುದನ್ನ ಒಳ್ಳೆಯದು ಅಂತ ಹೇಳಿ ಗುರುತಿಸಿರ್ತೀವಿ, ಅಂತಹ ಒಳ್ಳೆಯದರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಬೆರೆತ್ಕೊಂಡ್ಬಿಡುತ್ತೆ. ಹಾಗಾದಾಗ ಅದರ ಮುಂದಿನ ಪರಿಣಾಮಗಳು ಹೇಗಿರುತ್ತೆ? ಆ ತಪ್ಪು ಕಲ್ಪನೆಗಳು ಯಾವುದಿರಬಹುದು? ತಪ್ಪು ಕಲ್ಪನೆಗಳು ಅಂತಂದ್ರೆ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಳ್ಳೆಯದು ಅಂತಂದಾಗ ಅಲ್ಲಿ ಅದನ್ನ ತಪ್ಪು ಕಲ್ಪನೆ ಅಂತ ನಾವು ಅದನ್ನ ಅನ್ಕೊಳ್ಳೋದೇ ಇಲ್ಲ.
ಯಾಕೆ ಅಂತಂದರೆ ಯಾವುದನ್ನು ಒಳ್ಳೆಯದು ಅಂತ ಹೇಳ್ತೀವಿ ಅದು ಎಲ್ಲ ರೀತಿಯಿಂದ ಒಳ್ಳೆಯದು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವುದನ್ನು ನಾವು ಒಳ್ಳೆಯದು ಅಂತ ಹೇಳಿ ಅದನ್ನು ಒಪ್ಕೊಂಡ್ರೂ ಕೂಡ ಅಲ್ಲಿ ತಪ್ಪು ಕಲ್ಪನೆಗಳು ಅನ್ನುವಂತಹದ್ದು ಬೆರೆತುಕೊಂಡ ನಂತರದಲ್ಲಿ ಉಂಟಾಗುವಂತಹ ಪರಿಣಾಮಗಳು. ಸೊ ಆ ತಪ್ಪು ಕಲ್ಪನೆಗಳು ಕಾರಣದಿಂದ ಆಗುವಂತಹದ್ದೇನು ಅಂತಂದ್ರೆ ಈ ಒಂದು ಸುಖ, ಸಂತೋಷ, ದಿ ಹ್ಯಾಪಿನೆಸ್ ಅಂತ ನಾವು ಹೇಳ್ತೀವಿ, ಅದು ಈ ವಸ್ತುಗಳಲ್ಲಿ ಇದೆ ಅಂತ ನಾವು ಭಾವಿಸ್ತೀವಿ. ದಟ್ ಈಸ್ ದಿ ಮಿಸ್ಕನ್ಸೆಪ್ಷನ್ ಹಿಯರ್. ವೇದಾಂತ ಹೇಳುತ್ತೆ ಯು ಆರ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್. ವೇದಾಂತವನ್ನ ಕೇಳುವಂತಹ ಸಂದರ್ಭದಲ್ಲಿ, ವೇದಾಂತವನ್ನ ಓದುವಾಗ, ಎಸ್ ಐ ಆಮ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್, ಅದನ್ನು ನಾವು ಒಪ್ಕೋತೀವಿ. ಒಪ್ಕೊಂಡ್ರೂ ಕೂಡ ಮತ್ತೆ ನಾವು ಹೊರ ಜಗತ್ತನ್ನು ನೋಡಿದಾಗ ಅಲ್ಲಿ ಇರುವಂತಹ ವಸ್ತುಗಳೊಂದಿಗೆ ನಾವು ಆಸಕ್ತಿಯನ್ನು ಬೆಳೆಸ್ಕೊಂಡಾಗ ನಮಗೆ ಅನ್ನಿಸುವಂತಹದ್ದು ಏನು ಅಂತಂದ್ರೆ, ಯಾವ ವಸ್ತುಗಳು ನಮಗೆ ಬೇಕು ಅಂತ ಅನ್ಸುತ್ತೆ ಅವುಗಳಲ್ಲಿ ನಾವು ಆಸಕ್ತಿಯನ್ನು ಹೊಂದುತ್ತೀವಿ, ಆ ವಸ್ತುವಿನಲ್ಲಿ ಸಂತೋಷ ಇದೆ, ಸುಖ ಇದೆ. ದಟ್ ಈಸ್ ದಿ ಭ್ರಮೆ. ಸೊ ದಟ್ ಈಸ್ ದಿ ತಪ್ಪು ಕಲ್ಪನೆ, ದಟ್ ಈಸ್ ದಿ ಮಿಸ್ಕನ್ಸೆಪ್ಷನ್. ಇಲ್ಲಿಯವರೆಗಿನ ನಮ್ಮ ಅನುಭವ ಏನು ಅಂತಂದ್ರೆ, ಯಾವುದೋ ಒಂದು ವಸ್ತುವಿಗಾಗಿ ನಾವು ಹಾತೊರಿತಾ ಇರ್ತೀವಿ, ಆ ಸಂದರ್ಭದಲ್ಲಿ ಮನಸ್ಸು ಕುಣಿತಾ ಇರುತ್ತೆ, ಆತಂಕದಿಂದ ಕೂಡಿರುತ್ತೆ. ಯಾವಾಗ ಅಂತಹ ಒಂದು ವಸ್ತು ನನಗೆ ಸಿಗತ್ತೆ ಅನ್ನುವ ಒಂದು ಕಾತುರ ಕೂಡ ಇರುತ್ತೆ. ಸೊ ಮನಸ್ಸಿನ ಪೂರ್ತಿ ಇಂತಹ ಒಂದು ಕಾತುರ, ಮನಸ್ಸು ಕುಣಿತಾ ಇದೆ, ಮನಸ್ಸು ಸಮಾಧಾನವಾಗಿಲ್ಲ. ಯಾಕೆ ಮನಸ್ಸು ಸಮಾಧಾನವಾಗಿಲ್ಲ? ಬಿಕಾಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ದಿ ಔಟ್ಸೈಡ್. ಯಾವುದೋ ಒಂದು ವಸ್ತುವಿನ ಮೇಲೆ ನನ್ನ ಆಸಕ್ತಿ ಹೋಗಿರೋದ್ರಿಂದ ಆ ವಸ್ತು ನನಗೆ ಸಿಗಬೇಕು ಅಂತ ಹೇಳಿ ನಾನು ಅನೇಕ ರೀತಿಯ ಕರ್ಮಗಳನ್ನು ಕೂಡ ಮಾಡಿರ್ತೀನಿ ಅದನ್ನು ಪಡ್ಕೋಬೇಕು ಅಂತ. ಕರ್ಮ ಮಾಡಿ ಆಗಿರುತ್ತೆ, ಆ ವಸ್ತು ನನ್ನ ಬಳಿ ಬರಬೇಕು. ಈ ಸಂದರ್ಭದಲ್ಲಿ ನನ್ನ ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಆ ವಸ್ತುವಿನ ನಿರೀಕ್ಷೆಯ ಕಾರಣದಿಂದ ಮನಸ್ಸು ಕುಣಿತಾ ಇರುತ್ತೆ, ಮನಸ್ಸಿನಲ್ಲಿ ಆತಂಕ ಇರುತ್ತೆ, ನನಗೆ ಸಿಗತ್ತೋ ಸಿಗಲ್ವೋ. ಸೊ ಬಿಕಾಸ್ ಆಫ್ ದಿಸ್ ಕಾತುರತೆ, ಆ ಮನಸ್ಸು ಸಂಪೂರ್ಣವಾಗಿ ಅದನ್ನೇ ಯೋಚಿಸ್ತಾ ಇರೋದರಿಂದ ಮನಸ್ಸಿಗೆ ಅರ್ಥ ಆಗಿರುವಂತಹದ್ದು ಏನು ಅಂತಂದ್ರೆ, ಟಿಲ್ ಐ ಗೆಟ್ ದಟ್, ಆ ವಸ್ತು ನನಗೆ ಸಿಗುವವರೆಗೆ ನನಗೆ ಸಂತೋಷ ಇಲ್ಲ. ಸೊ ಇದು ಏನು ಅಂತಂದ್ರೆ, ಆ ಒಂದು ವಸ್ತುವಿನಲ್ಲಿ ನಾವು ಸಂತೋಷ ಇದೆ ಅನ್ನುವಂತಹದ್ದನ್ನ ಆರೋಪ ಮಾಡಿದ ಹಾಗೆ ಆಯಿತು. ನನಗೆ ಇಂತಹ ಒಂದು ವಸ್ತು ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ. ಸೊ ಒಂದು ವಸ್ತು ಸಿಕ್ಕಿದ ನಂತರದಲ್ಲಿ ಐ ವಿಲ್ ಬಿ ಹ್ಯಾಪಿ ಅಂತಂದ್ರೆ, ಇಟ್ ಆಲ್ಸೋ ಸೇಸ್ ರೈಟ್ ನೌ ಐ ಆಮ್ ನಾಟ್ ಹ್ಯಾಪಿ. ಸೊ ಒನ್ಸ್ ಐ ಗೆಟ್ ದಟ್ ಆಬ್ಜೆಕ್ಟ್ I will be happy. So, to be happy at any cost, I want it. ನನಗೆ ಆ ಒಂದು ವಸ್ತು ಬೇಕೇ ಬೇಕು. ಏನಾದರೂ ಸರಿ, ಹೇಗಾದರೂ ಮಾಡಿ ಆ ವಸ್ತುವನ್ನು ನಾನು ಪಡ್ಕೋಬೇಕು. ಸೊ ಅದು ನನಗೆ ಸಿಗುವವರೆಗೆ ಒಂದು ರೀತಿಯ ಅಶಾಂತಿ, ಅತೃಪ್ತಿ, ಸೊ ಇವೆಲ್ಲ ಮನಸ್ಸಿನಲ್ಲಿ ಆ ಒಂದು ಕಾತುರತೆಯನ್ನು ಅನುಭವಿಸ್ತಾ ಇರುತ್ತೆ. ಸುಖ ಅನ್ನುವಂತಹದ್ದು ಎಲ್ಲೋ ಮರ್ತು ಹೋಗಿರುತ್ತೆ ನಮಗೆ. ಸೊ ಒನ್ಸ್ ಐ ಗೆಟ್ ದಟ್ ಆಬ್ಜೆಕ್ಟ್,
ಐ ವಿಲ್ ಬಿ ಹ್ಯಾಪಿ. ದಿಸ್ ಈಸ್ ಮೈ ಥಿಂಕಿಂಗ್. ಒಂದು ವೇಳೆ ನಾನು ನಿರೀಕ್ಷೆ ಮಾಡ್ತಾ ಇರುವಂತಹ ಆ ಒಂದು ವಸ್ತು ಅದನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಡ್ಡಿ ಆತಂಕಗಳು ಉಂಟಾದಾಗ ನಮ್ಮಲ್ಲಿಯೇ ಒಂದು ರೀತಿಯ ಕಲಹ ಉಂಟಾಗುತ್ತೆ. ಅಂತಂದ್ರೆ ಆಕ್ಚುಯಲ್ ಆಗಿ ನಾವು ನಮ್ಮಲ್ಲಿ ಅನ್ನುವಂತಹ ಪದವನ್ನು ಯಾಕೆ ಉಪಯೋಗಿಸ್ತೀವಿ ಅಂತಂದ್ರೆ, ಇಲ್ಲಿ ನಾವು ಒಂದು 5-6 ಜನ ಇದ್ದೀವಿ, 5-6 ಜನ ಎಲ್ಲ ಸೇರ್ಕೊಂಡಿದ್ದೀವಿ. ಅವರೆಲ್ಲರನ್ನ ಸೇರಿಸಿ ನಾನು ಇವರೆಲ್ಲ ನಮ್ಮವರು, ನಮ್ಮಲ್ಲಿ ಅಂತ ಯಾಕೆ ಹೇಳ್ಕೋತೀನಿ ಅಂತಂದ್ರೆ, ನಮ್ಮೆಲ್ಲರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಕಾಮನ್ ಥಿಂಕಿಂಗ್ ಇದೆ. ನಾವೆಲ್ಲ ಒಂದು ಒಮ್ಮತದ ಅಭಿಪ್ರಾಯವನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಒಪ್ಕೊಂಡಿದ್ದೀವಿ ಅನ್ನುವಂತಹ ಭಾವನೆ ನಮಗೆ ಉಂಟಾಗಿರೋದ್ರಿಂದ ನಾವು ಆ ಎಲ್ಲರನ್ನ ಸೇರಿಸಿ ನಮ್ಮಲ್ಲಿ ಒಂದು ಒಪ್ಪಂದ ಇದೆ, ಒಂದು ಅಭಿಪ್ರಾಯ ಇದೆ, ಒಮ್ಮತದ ಅಭಿಪ್ರಾಯ ಇದೆ. ಆದ್ರಿಂದ ನಾವೆಲ್ಲರೂ ಒಂದೇ ರೀತಿ ಥಿಂಕ್ ಮಾಡ್ತಾ ಇರೋದ್ರಿಂದ ಇವರನ್ನು ಕುರಿತು ಹೇಳಬೇಕಾದ್ರೆ ನಮ್ಮಲ್ಲಿ ಸೊ ವಿ ಆರ್ ಆಲ್ ಒನ್ ಅನ್ನುವಂತಹದ್ದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ನಾವು ನಮ್ಮಲ್ಲಿ ಅಂತ ನಾವು ಹೇಳ್ಕೊಂಡಾಗ ಇಲ್ಲಿ ಇರೋ ನಾವು 4-5 ಜನಗಳಲ್ಲಿ ಎಲ್ಲೋ ನಾನು ಯಾವುದೋ ಒಂದು ವಸ್ತುವಿನ ಮೇಲೆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಆ ವಸ್ತುವನ್ನು ನಾನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಏನೋ ಒಂದು ಅಚಾತುರ್ಯ, ಯಾರೋ ಒಬ್ಬ ನಮ್ಮಲ್ಲಿಯೇ ಇರುವಂತಹ ಒಬ್ಬನ ಯಾವುದೋ ಒಂದು ಸಣ್ಣ ಅಡ್ಡಿಯ ಕಾರಣದಿಂದ ಅದು ನನಗೆ ಸಿಗುವಂತಹದ್ದು ಸ್ವಲ್ಪ ಲೇಟ್ ಆಗಬಹುದು ಅಥವಾ ಸಿಗದೇ ಇರಬಹುದು. ಈ ರೀತಿಯಾದಾಗ ನಮ್ಮಲ್ಲಿ ಅಂತಂದ್ರೆ ಆ ಒಂದು ಪರಸ್ಪರ ನಮ್ಮಲ್ಲಿಯೇ ಒಂದು ಕಲಹ ಉಂಟಾಗುತ್ತೆ. ಡಿಫರೆನ್ಸ್ ಆಫ್ ಒಪಿನಿಯನ್ ವಿಲ್ ಅರೈಸ್. ಸೊ ಹೀಗೆ ಯಾವುದೇ ಕಾರಣದಿಂದ ನಾನು ನಿರೀಕ್ಷೆ ಮಾಡ್ತಾ ಇರುವಂತಹ ಈ ಒಂದು ವಸ್ತು ನನ್ನ ಕೈ ಬಿಟ್ಟು ಹೋಗಬಾರ್ದು. ಬಿಕಾಸ್ ಮೈ ಹ್ಯಾಪಿನೆಸ್ ಇಟ್ ಲೈಸ್ ದೇರ್. ದಟ್ ಈಸ್ ದಿ ಮಿಸ್ಕನ್ಸೆಪ್ಷನ್. ದಟ್ ಈಸ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. I have forgotten my true nature. I am the source of happiness. But this I have completely forgotten and thinking that the happiness it lies in that object. So ನನಗೆ ಅದು ಸಿಗೋವರೆಗೆ ಐ ವಿಲ್ ನಾಟ್ ಬಿ ಹ್ಯಾಪಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಬೈ ಎ ಕಾರ್. ಆ ಒಂದು ಕಾರು ನಾನು ಪರ್ಚೇಸ್ ಮಾಡಬೇಕು, ಆದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಅದು ಪ್ರೈಸ್ ಜಾಸ್ತಿ. ಇನ್ ಸ್ಪೈಟ್ ಆಫ್ ದಟ್ ಮತ್ತೆ ಅನೇಕ ರೀತಿಯ ಫೈನಾನ್ಸ್ ಹೊಂದಾಣಿಕೆಗಳಾಗಬೇಕು, ಎಲ್ಲವೂ ಸರಿ ಹೋಗಬೇಕು ಆ ಕಾರ್ ಪರ್ಚೇಸ್ ಮಾಡಬೇಕು ಅಂತಂದರೆ. ಸೊ ಅದು ದಟ್ ಟೇಕ್ಸ್ ಟೈಮ್. ಆಗ ನಾ ಏನು ಹೇಳ್ತೀನಿ ಅಂತಂದರೆ, ಟಿಲ್ ಐ ಗೆಟ್ ದಟ್ ಕಾರ್ ಐ ವಿಲ್ ನಾಟ್ ಬಿ ಹ್ಯಾಪಿ. ಸೊ ಇಲ್ಲಿ ಒಂದು ರೀತಿಯ ಡಿಸಿಷನ್ ನಾನೇ ಮಾಡ್ಕೊಂಡಿರುವಂತಹದ್ದು. ಕಾರು ನನ್ನ ಬಳಿ ಬರೋವರೆಗೆ ಐ ವಿಲ್ ನಾಟ್ ಬಿ ಹ್ಯಾಪಿ ಅಂತಂದ್ರೆ ನಾನು ಸಂತೋಷವಾಗಿರಬಹುದು, ಆದರೆ ಐ ಆಮ್ ನಾಟ್ ಅಂತಂದ್ರೆ ಆ ಹ್ಯಾಪಿನೆಸ್ ಅನ್ನುವಂತಹದ್ದನ್ನು ಐ ಆಮ್ ಪೋಸ್ಟ್ಪೋನಿಂಗ್. ಆ ಕಾರು ನನ್ನ ಬಳಿ ಬರೋವರೆಗೆ ನನಗೆ ಹ್ಯಾಪಿನೆಸ್ ಬೇಡ ಅನ್ನುವ ರೀತಿಯಲ್ಲಿ ನಾನು ಬಿಹೇವ್ ಮಾಡ್ತಾ ಇದ್ದೀನಿ. ದಟ್ ಈಸ್ ದಿ ಆಟಿಟ್ಯೂಡ್. ಸೊ ನನ್ನಲ್ಲಿ ನೆಮ್ಮದಿ ಎನ್ನುವಂತಹದ್ದು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಾನೇ ನನ್ನ ಸಂತೋಷವನ್ನು ದೂರಕ್ಕೆ ತಳ್ಳುವಂತಹದ್ದು. ಬಟ್ ನಮ್ಮ ಶಾಸ್ತ್ರ ವೇದಾಂತಗಳು ಒಬ್ಬ ಅನುಭವಿ ಜ್ಞಾನಿ ಆರ್ಯ ಗುರು ಮತ್ತೆ ಮತ್ತೆ ಹೇಳ್ತಾನೆ, ನೋಡಪ್ಪ, ಸಂತೋಷ ಅನ್ನುವಂತಹದ್ದು ಯಾವುದೋ ಹೊರ ಜಗತ್ತಿನಲ್ಲಿರುವಂತಹ ವಸ್ತುವಿನಲ್ಲಿ ಇದೆ ಅಂತ ಭಾವಿಸಬೇಡ. ಯಾಕೆ ಅಂತಂದ್ರೆ
ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ದಿ ಮಾಯಾ ಜಗತ್ತು. ಇಟ್ ಈಸ್ ಮಾಯಾ ಜಗತ್ತು. ನೀನು ಅನ್ಕೊಂಡಂಗೆ ಅಲ್ಲ. ಮಾಯಾ ಅಂತಂದ್ರೆ ಏನರ್ಥ? ಯಾ ಮಾ ಈಸ್ ಮಾಯಾ. ಯಾವುದು ಅದಲ್ವೋ ಅದು ಅದೇ ಆಗಿದೆ ಎನ್ನುವಂತಹ ಭ್ರಮೆ ಈಸ್ ಕಾಲ್ಡ್ ದಿ ಮಾಯಾ. ಸೊ ದಿಸ್ ಜಗತ್ತು ಈಸ್ ಲೈಕ್ ದಟ್. ಇಟ್ ಈಸ್ ಅ ಮಾಯಾ ಜಗತ್ತು. ನಿಜವಾಗ್ಲೂ ನಮಗೆ ಬೇಕಾಗಿರುವಂತಹ ಸಂತೋಷವನ್ನು ಕೊಡೋದಕ್ಕೆ ಈ ಜಗತ್ತಿನಿಂದಲೇ ಸಾಧ್ಯ ಇಲ್ಲ. ಜಗತ್ತು ನಮಗೆ ಸಂತೋಷವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ ಮೇಲೆ ಜಗತ್ತಿನಲ್ಲಿ ಇರುವಂತಹ ಕೆಲವು ವಸ್ತುಗಳು ನಮಗೆ ಹೇಗೆ ಸಂತೋಷವನ್ನು ಕೊಡೋದಕ್ಕೆ ಸಾಧ್ಯ? ಥಿಂಕ್ ಅಬೌಟ್ ಇಟ್ ಅಂತ ಹಲವಾರು ಬಾರಿ ನಮ್ಮ ಶಾಸ್ತ್ರ ಗ್ರಂಥಗಳು, ಒಬ್ಬ ಗುರು ನಮ್ಮನ್ನ ಎಚ್ಚರಿಸ್ತಾ ಬಂದಿರ್ತಾನೆ. ಬಟ್ ಇದು ನನಗೆ ಅರ್ಥ ಆಗದೆ ಇರೋದ್ರಿಂದ there is always a scope for misconception about the worldly objects. So we are outsourcing our happiness. ನಾವು ನಮ್ಮ ಸಂತೋಷವನ್ನ ಹೊರ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೀವಿ. ಸಂತೋಷ ಎಲ್ಲಿದೆ ಅಂತಂದ್ರೆ ಹೊರ ಪ್ರಪಂಚದಲ್ಲಿದೆ ಅಂತ ಹೇಳಿ ಹೊರ ಪ್ರಪಂಚದಲ್ಲಿ ನಾವು ಹುಡುಕ್ತಾ ಇದ್ದೀವಿ. ಕಲೇರ್ದುರ್ ವಿರ್ಷಃ ಕ್ರೋಧಃ ತಮಃ ತಮನುವರ್ತತೆ ತಮಸಾ ಗ್ರಸ್ಯತೆ ಪುಂಸಃ ಚೇತನ ವ್ಯಾಪಿನಿ ಧೃತಂ. ಸೊ ಬಿಕಾಸ್ ಆಫ್ ದಿ ಕಲಹ, ಬಿಕಾಸ್ ಆಫ್ ದಿ ನಮ್ಮಲ್ಲಿಯೇ ಉಂಟಾದಂತಹ ಕೆಲವು ಕಲಹದ ಕಾರಣದಿಂದ ಏನಾಗುತ್ತೆ, ನಮಗೆ ಸಿಗಬೇಕಾಗಿರುವಂತಹ ವಸ್ತು ತಕ್ಷಣದಲ್ಲಿ ಸಿಗೋದಿಲ್ಲ, ಅಥವಾ ಸಿಗೋದೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕೂಡ ಉಂಟಾಗಬಹುದು. ಸೊ ಇದು ಯಾಕಾಯ್ತು ಈ ರೀತಿ ಅಂತಂದ್ರೆ ಬಿಕಾಸ್ ಆಫ್ ದಿ ಕಲಹ, ನಮ್ಮಲ್ಲಿಯೇ ಉಂಟಾದಂತಹ ಒಂದು ಕಲಹದ ಕಾರಣದಿಂದ ನಾವು ನಮ್ಮ ಸಮಾಧಾನಕರ ಮನಸ್ಥಿತಿಯನ್ನು ಕಳ್ಕೋತೀವಿ. ಸೊ ಸಹಿಸಲು ಅಸಾಧ್ಯವಾದಂತಹ ಕೋಪ ನಮಗೆ ಆಗತ್ತೆ, ಕೋಪ ಉಂಟಾಗುತ್ತೆ. ಸೊ ಈ ಕಲಹ ಅನ್ನುವಂತಹದ್ದು ಯಾಕೆ ಉದ್ಭವಿಸುತ್ತೆ? ಯಾಕೆ ಅಂತಂದ್ರೆ ಅಲ್ಲಿಯವರೆಗೆ ನಾವು ನಮ್ಮಲ್ಲಿ ಅಂತ ಅವರೆಲ್ಲರನ್ನು ಸೇರಿಸಿ ನಾವು ಹೇಳ್ಕೊಂಡಿರ್ತೀವಿ. ಅಂತಹದ್ರಲ್ಲಿ ಈ ಕಲಹ ಅನ್ನುವಂತಹದ್ದು ಹೇಗೆ ಉಂಟಾಗುತ್ತೆ? ಸೊ ಇದು ಏನು ಅಂತಂದ್ರೆ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ಡಿಸೈರ್ಸ್. ನನಗೆ ಹೇಗೆ ಆಸೆ ಬಯಕೆಗಳು ಅನ್ನುವಂತಹದ್ದಿರುತ್ತೆ, ಅದೇ ರೀತಿ ಯಾರೆಲ್ಲರನ್ನ ನಮ್ಮಲ್ಲಿ ಅಂತ ಹೇಳಿ ನಮ್ಮದು ಒಂದು ಗುಂಪು ಮಾಡ್ಕೊಂಡಿರ್ತೀನಿ, ಆ ಗುಂಪಿನಲ್ಲಿ ನನ್ನಂತೆಯೇ ಆಸಕ್ತಿಯನ್ನು ಹೊಂದಿರುವಂತಹ ಒಬ್ಬರೋ ಇರೋದ್ರಲ್ಲಿ ಆಶ್ಚರ್ಯ ಇಲ್ಲ. ನನಗೆ ಹೇಗೆ ಒಂದು ವಸ್ತುವಿನ ಬಗ್ಗೆ ಆಸಕ್ತಿ, ಆಸೆ ಬಯಕೆ ಉಂಟಾಗಿರುತ್ತೆ, ಅದೇ ರೀತಿಯ ಆಸೆ ಬಯಕೆ ಆಸಕ್ತಿ ಮತ್ತೊಬ್ಬ ವ್ಯಕ್ತಿಯಲ್ಲೂ ಕೂಡ ಉಂಟಾಗಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇಟ್ ಈಸ್ ಪಾಸಿಬಲ್. ಸೊ ಅದನ್ನು ನಾವು ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಯಾವ ವಸ್ತುವನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಇಟ್ ಈಸ್ ದೇರ್ ಇನ್ ದಿ ಜಗತ್, ಇಟ್ ಈಸ್ ದೇರ್ ಇನ್ ದಿ ಔಟ್ಸೈಡ್. ಸೊ ಅದು ಹೊರ ಪ್ರಪಂಚದಲ್ಲಿದೆ, ಅದು ನಂದಲ್ಲ. ನನಗೆ ಬೇಕು ಅನ್ನುವಂತಹ ಆಸೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಯಾವ ಒಂದು ವಸ್ತು ಹೊರ ಪ್ರಪಂಚದಲ್ಲಿದೆ, ಆ ವಸ್ತು ಹೇಗೆ ನನಗೆ ಆಸಕ್ತಿಯನ್ನು ಕೆರಳಿಸಿದೆ, ಅದೇ ರೀತಿ ಆ ವಸ್ತು ಮತ್ತೊಬ್ಬನ ಆಸಕ್ತಿಯನ್ನು ಕೂಡ ಕೆರಳಿಸಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಸೊ ನನ್ನಂತೆ ಮತ್ತೊಬ್ಬ ಕೂಡ ಆ ವಸ್ತು ಬೇಕು ಅಂತ ಅದರ ನಿರೀಕ್ಷೆಯಲ್ಲಿರುವಂತಹದ್ದು ಕೂಡ ಇಟ್ ಈಸ್ ಸಹಜ. ಆದರೆ ಇರುವಂತಹದ್ದು ಒಂದು ವಸ್ತು ಮಾತ್ರ. ಕಣ್ಣೆದುರಿಗೆ ಕಾಣ್ತಾ ಇರುವಂತಹದ್ದು ಕೇವಲ ಒಂದು ವಸ್ತು. ಅದು ನನಗೆ ಬೇಕು ಅಂತ ಹೇಳಿ ನಾನು ಆಸೆ ಪಟ್ಟಿದ್ದೀನಿ. ನನ್ನ ಜೊತೆ ಇರುವಂತಹ ಮತ್ತೊಬ್ಬ ಕೂಡ ಅದೇ ವಸ್ತು ನನಗೆ ಬೇಕು ಅಂತ ಹೇಳಿ ಅವನು ಕೂಡ ಆ ವಸ್ತುವಿನ ಬಗ್ಗೆ ಒಂದು ಆಸಕ್ತಿಯನ್ನು ಹೊಂದಿದ್ದಾನೆ. ಸೊ ಬಿಕಾಸ್ ಆಫ್ ದಿಸ್ ಈ ಕಲಹ ಅನ್ನುವಂತಹದ್ದು ಉಂಟಾಗುತ್ತೆ. ಸೊ
ಬಾಯಲ್ಲಿ ನಮ್ಮಲ್ಲಿ ಅಂತ ಹೇಳಿ ಎಲ್ಲರನ್ನ ನಮ್ಮವರು ಅಂತ ನಾನು ಕರೆದ್ರೂ ಕೂಡ, ಸೊ ಯಾವಾಗ ಒಂದು ವಸ್ತು ನನ್ನ ಕೈ ತಪ್ಪಿ ಹೋಗತ್ತೆ ಎನ್ನುವಂತಹದ್ದು ಉದ್ಭವವಾಗತ್ತೆ, ಆ ಸಂದರ್ಭದಲ್ಲಿ ನಾನು ಮತ್ತೊಬ್ಬನನ್ನು ನಾನು ಸಹಿಸಿಕೊಳ್ಳೋದಿಲ್ಲ. ಆ್ಯಂಡ್ ದಿಸ್ ಈಸ್ ದಿ ಕಾಮನ್ ರೀಸನ್ ವೈ ವಿ ಗೆಟ್ ಆಂಗ್ರಿ. ಸೊ ಈ ಕ್ರೋಧ, ಇಂತಹ ಸಮಯದಲ್ಲಿ ಬರುವಂತಹ ಕ್ರೋಧವನ್ನು ನಾವು ಹಿತಮಿತವಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಅಂತಂದರೆ ವಿ ಕೆನಾಟ್ ಹ್ಯಾವ್ ಎನಿ ಕಂಟ್ರೋಲ್. ಸೊ ಒಂದು ರೀತಿಯ ಅಜ್ಞಾನ ನಮ್ಮಲ್ಲಿ ಪ್ರವೇಶವಾಗುತ್ತೆ. ಸೊ ಬಿಕಾಸ್ ಆಫ್ ದಿ ಅಜ್ಞಾನ ನಾವು ಮಾಡಬೇಕಾಗಿರುವಂತಹ ಒಂದು ಕಾರ್ಯವನ್ನು ನಾವು ಮಾಡೋದಿಲ್ಲ. ಒಂದು ವಸ್ತುವಿನ ಮೇಲಿರುವಂತಹ ಒಂದು ಆಸಕ್ತಿ ನಮ್ಮಿಂದ ಈ ರೀತಿ ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡಿಸದಂತೆ ಮಾಡತ್ತದು. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ರಿಲೇಶನ್ಶಿಪ್ ವಿತ್ ದಟ್ ಆಬ್ಜೆಕ್ಟ್. ಅದು ನನಗೆ ಬೇಕು ಅನ್ನುವಂತಹ ಒಂದು ಆ ವಸ್ತುವಿನೊಂದಿಗೆ ನಾನು ಒಂದು ರೀತಿಯ ಸಂಬಂಧವನ್ನು ಬೆಳೆಸ್ಕೊಂಡ್ಬಿಡ್ತೀನಿ. ಅಷ್ಟರ ಮಟ್ಟಿಗೆ ನಾನು ಆ ವಸ್ತುವಿನಲ್ಲಿ ಆಸಕ್ತಿಯನ್ನು ಹೊಂದಿರ್ತೀನಿ. ಸೊ ವಸ್ತುಸ್ಥಿತಿ ಈ ರೀತಿ ಇರೋದ್ರಿಂದ ವಿ ಕೆನಾಟ್ ಕಂಟ್ರೋಲ್ ದಟ್ ಡೀಪ್ ಆಂಗರ್. ಸೊ ಯಾವಾಗ ನಾವು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಆಗ ಇಟ್ ಕಮ್ಸ್ ಔಟ್. ಇದನ್ನ ಕೋಪಾಗ್ನಿ ಅಂತ ಹೇಳ್ತಾರೆ. ಕೋಪ ಅನ್ನುವಂತಹದನ್ನ ಯಾಕೆ ಅಗ್ನಿಗೆ ಹೇಳ್ತಾರೆ ಅಂತಂದ್ರೆ ಅದು ದಹಿಸತ್ತೆ. ಈ ಕೋಪ ಅನ್ನುವಂತಹದ್ದು ಆಕ್ಚುಲ್ ಆಗಿ ಅದು ನಮ್ಮನ್ನೇ ದಹಿಸತ್ತೆ. ಅದು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಯಾವ ಒಂದು ವಸ್ತುವಿನ ಬಗ್ಗೆ ನಾವು ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ವಿ, ಆ ಒಂದು ಆಸೆ ಬಯಕೆಯನ್ನ ಪೂರೈಸಿಕೊಳ್ಳೋದಕ್ಕೆ ಆಗದೇ ಇದ್ದ ಕಾರಣದಿಂದ ಈ ರೀತಿ ಒಂದು ಕ್ರೋಧ ಅನ್ನುವಂತಹದ್ದು ಉಂಟಾಗತ್ತೆ. ಇದು ಕೇವಲ ಎಲ್ಲೋ ಹೊರ ಜಗತ್ತಿನಲ್ಲಿ ಯಾವುದೋ ಒಂದು ವಸ್ತುವಿನ ಕಾರಣದಿಂದ ಆಗುವಂತಹ ಒಂದು ಸಾಮಾನ್ಯ ಕೋಪ ಅಂತ ಅಲ್ಲ, ಅಥವಾ ಒಂದು ರೀತಿಯ ಅಜ್ಞಾನ ಅನ್ನುವಂತಹದ್ದು ಅಲ್ಲ. ಇದು ಸಹಜ, ಇದು ಎಲ್ಲಿ ಬೇಕಾದರೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಮೋಹ. ಅಂತಂದ್ರೆ ಮೋಹ ಅಂತಂದ್ರೆ ಯಾವುದು ನಮ್ದಲ್ವೋ ಅದನ್ನ ನಮ್ದು ಅಂತ ನಾವು ತಿಳ್ಕೊಳ್ಳುವಂತಹದ್ದು. ಈ ಮೋಹ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ನಮ್ಮನ್ನ ಆವರಿಸಿರುತ್ತೆ ಅಂತಂದ್ರೆ, ಇದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಮೇಲೂ ಕೂಡ ನಾವು ಒಂದು ಇಂತಹದ್ದನ್ನೆಲ್ಲ ನಾವು ಧೋರಣೆಯನ್ನು ವ್ಯಕ್ತಪಡಿಸ್ತೀವಿ. ಮಕ್ಕಳು ಬೆಳೀತಾ ಬೆಳೀತಾ ಅವರ ಆಸಕ್ತಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ನೀನು ಇಂಜಿನಿಯರಿಂಗ್ಗೆ ಓದಬೇಕು, ಯು ಹ್ಯಾವ್ ಟು ಬಿಕಮ್ ಎ ಡಾಕ್ಟರ್, ಅಥವಾ ನೀನು IAS ಮಾಡಬೇಕು, IPS ಮಾಡಬೇಕು. ಅವನ ಅಭಿರುಚಿ ಬೇರೆ ಇರುತ್ತೆ. ಅವನ ಅಭಿರುಚಿಯಂತೆ ಅವನು ಬದುಕು ಕಟ್ಕೊಳ್ಳೋದಕ್ಕೆ ನಾವು ಅವನಿಗೆ ಅವಕಾಶವನ್ನೇ ಕೊಡೋದಿಲ್ಲ. ಅನೇಕ ರೀತಿಯ ಬಲವಂತದ ಒಂದು ಅವನ ಮೇಲೆ ಪ್ರಯೋಗ ಮಾಡಿ ನಾವು ನಮ್ಮ ಕ್ರೋಧವನ್ನು ವ್ಯಕ್ತಪಡಿಸ್ತೀವಿ. ಅವರ ಜೀವನವನ್ನು ಅವ್ರು ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ. ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಮೋಹ. ಈ ಮೋಹ ಅನ್ನುವಂತಹದ್ದು ಈ ರೀತಿಯಲ್ಲಿ ನಮ್ಮಲ್ಲಿ ಅಜ್ಞಾನವನ್ನು ತಂದುಕೊಡುತ್ತೆ. ಇಂತಹ ಅಜ್ಞಾನದ ಕಾರಣದಿಂದ ಮನುಷ್ಯನಲ್ಲಿ ಕಾರ್ಯ ಅಕಾರ್ಯವನ್ನ ನಿರ್ಣಯಿಸುವಂತಹ ಚೇತನಾ ಶಕ್ತಿ ಅದು ಕೂಡ ಮಾಯವಾಗಿ ಬಿಡುತ್ತೆ. ಅಂತಂದ್ರೆ ಆಕ್ಚುಲ್ ಆಗಿ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್,
ಆದರೆ ಈ ಮೋಹ ಮತ್ತು ಅಜ್ಞಾನ ಅನ್ನುವಂತಹದ್ದು ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುತ್ತೆ ಅಂತಂದರೆ, ದೋ ವಿ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಸರ್ಟನ್ ಥಿಂಗ್ಸ್, ಅದನ್ನು ಮಾಡದಂತೆ ನಮ್ಮನ್ನು ತಡೆಯುತ್ತೆ. ಸೊ ವಿ ಆರ್ ಕೇಪಬಲ್ ಅಂತ ಹೇಳಿದಾಗ ಆ ಕೇಪಬಿಲಿಟಿ ನಮಗೆ ಹೇಗೆ ಸಿಕ್ತು ಅಂತಂದ್ರೆ, ಇಟ್ ಈಸ್ ಕಾಲ್ಡ್ ಚೇತನಾ ಶಕ್ತಿ ಅಂತಂದ್ರೆ ಇಂತಹದನ್ನ ಮಾಡಬಹುದು, ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಅನ್ನುವಂತಹದ್ದು ನನಗೆ ಗೊತ್ತಿರುತ್ತೆ. ಆದರೆ ಬಿಕಾಸ್ ಆಫ್ ದಿ ಮೋಹ ಅಂಡ್ ದಿ ಇಗ್ನೋರೆನ್ಸ್, ಅಜ್ಞಾನ, ಈ ಕಾರಣದಿಂದ ಮಾಡಬೇಕಾಗಿರುವಂತಹ ಕಾರ್ಯವನ್ನ ಮಾಡದೆ ಅದು ನಮ್ಮನ್ನು ತಡೆದು ನಿಲ್ಲಿಸುತ್ತೆ. ಸೊ ನಮ್ಮಲ್ಲಿ ಇದ್ದಂತಹ ಆ ಒಂದು ಕೇಪಬಿಲಿಟಿ ಅಥವಾ ಚೇತನಾ ಶಕ್ತಿ ಎಲ್ಲಿ ಹೋಯಿತು, ಅದು ನಮಗೆ ಗೊತ್ತಾಗದೇ ಇರೋ ಹಾಗೆ ಅದು ನಮ್ಮಿಂದ ಮಾಯವಾಗಿ ಹೋಗುತ್ತೆ. ಸೊ ಈ ರೀತಿ ಆದಾಗ ನಮ್ಮ ಮನಸ್ಸಿನ ಅವಸ್ಥೆ ಏನು, ಮನಸ್ಸಿನ ಶಾಂತಿ ಕೂಡ ನಾಶವಾಗಿರುತ್ತೆ. ಅದರಿಂದ ನಾವು ಆ ಪೀಸ್ ಆಫ್ ಮೈಂಡ್ ಅನ್ನೋವಂತಹದ್ದನ್ನು ನಾವು ಮಕ್ಕಳಿಗೆ ಕೂಡ ನಾವು ಹೇಳ್ಕೊಟ್ಟಿರೋದಿಲ್ಲ. ಅದರ ಬದಲು ನಾವು ಆ ಮಕ್ಕಳ ಮೇಲೆ ಏನು ಮಾಡ್ತೀವಿ, ಬಲಪ್ರಯೋಗ ಮಾಡ್ತೀವಿ. ಸೊ ಇದೆಲ್ಲ ಹೇಗೆ ಅಂತಂದ್ರೆ, ವಿ ಕಂಪೇರ್ ಅವರ್ ಸೆಲ್ಸ್ ವಿತ್ ಅದರ್ಸ್. ಯಾವಾಗ ನಾವು ನಮ್ಮನ್ನ ಮತ್ತೊಬ್ಬರೊಂದಿಗೆ ಕಂಪೇರ್ ಮಾಡ್ಕೋತೀವಿ, ಆಗ ಈ ಕಲಹ ಅನ್ನುವಂತಹದ್ದು ಉಂಟಾಗುತ್ತೆ. ಅಂತಂದ್ರೆ ಕಂಪ್ಯಾರಿಸನ್ ಹೇಗೆ ಅಂತಂದ್ರೆ, ಇದು ನನ್ನಲ್ಲಿದೆ ಅವನಲ್ಲಿಲ್ಲ, ಅಥವಾ ಅವನಲ್ಲಿದೆ ನನ್ನಲ್ಲಿಲ್ಲ, ಅಂತಹ ವಿಚಾರವನ್ನ ಇಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತಯಾ ವಿರಹಿತ ಸಾಧು ಜಂತು ಶೂನ್ಯಾಯ ಕಲ್ಪತೆ ತತೋಸ್ಯ ಸ್ವಾರ್ಥ ವಿಭ್ರಂಶೋ ಮೂರ್ಛಿತಸ್ಯ ಮೃತಸ್ಯ ಚ. ಈ ಮೋಹದ ಪರಿಣಾಮ ಹೇಗಿದೆ ಅಂತಂದ್ರೆ, ವಿವೇಕಭರಿತವಾಗಿ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಆಗದೇ ಇರೋ ರೀತಿಯಲ್ಲಿ ಇದು ನಮ್ಮನ್ನ ಕಟ್ಟಾಕತ್ತೆ. ನಾಟ್ ಓನ್ಲಿ ವಿವೇಕಯುಕ್ತ, ನಮ್ಮಲ್ಲಿರುವಂತಹ ಆ ಒಂದು ಚೇತನಾ ಶಕ್ತಿ ಅಂತಂದ್ರೆ ಕೇಪಬಿಲಿಟಿ ಅಂತ ನಾವೇನು ಹೇಳ್ತೀವಿ, ಬಿಕಾಸ್ ಆಫ್ ದಟ್ ನಾವು ತುಂಬ ಆಕ್ಟಿವ್ ಆಗಿರ್ತೀವಿ, ಬೋತ್ ಮೆಂಟಲಿ ಅಂಡ್ ಫಿಸಿಕಲಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ನಮ್ಮಲ್ಲಿರುವಂತಹ ಆ ಒಂದು ಚೇತನಾ ಶಕ್ತಿಯ ಕಾರಣದಿಂದ. ಅಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಮನಸ್ಸು ಮತ್ತು ದೇಹ ಎಷ್ಟು ಸಿದ್ಧವಾಗಿರುತ್ತೆ ಅಂತಂದ್ರೆ, ಐ ಆಮ್ ರೆಡಿ ಟು ಟೇಕ್ ಎನಿ ಟಾಸ್ಕ್, ಐ ಕ್ಯಾನ್ ಟೇಕ್ ಎನಿ ಚಾಲೆಂಜ್. ಮನಸ್ಸಿನಲ್ಲಿ ಆ ರೀತಿಯ ಕಾನ್ಫಿಡೆನ್ಸ್ ಇರುತ್ತೆ, ದೇಹ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ದೇಹ ಮನಸ್ಸು ಒಂದಕ್ಕೊಂದು ಪರಸ್ಪರವಾಗಿ ಅರ್ಥ ಮಾಡ್ಕೊಂಡಿರುತ್ತವೆ. ಎಸ್, ಲೆಟ್ ಅಸ್ ಟೇಕ್ ದಿಸ್ ಚಾಲೆಂಜ್. ಬಟ್ ಇಲ್ಲಿ ಯಾವಾಗ ಈ ಒಂದು ಚೇತನಾ ಶಕ್ತಿ ಎನ್ನುವಂತಹದ್ದು ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ದಿ ಮೋಹ ಅದು ಉಡುಗಿ ಹೋಗಿರುತ್ತೆ, ಇನ್ ದಿ ಅಬ್ಸೆನ್ಸ್ ಆಫ್ ದಿ ಚೇತನಾ ಶಕ್ತಿ, ಅದನ್ನ ಸ್ಮೃತಿ ಅಂತ ಕೂಡ ಕರಿತೀವಿ. ಅಂತಂದ್ರೆ ನಮಗೆ ಗೊತ್ತಿರುವಂತಹದ್ದನ್ನು ಕೂಡ ನಾವು ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿಯನ್ನು ನಾವು ತಲುಪ್ತೀವಿ. ಅಷ್ಟು ಮಾತ್ರ ಅಲ್ಲ, ಯಾವಾಗ ಈ ರೀತಿಯೆಲ್ಲ ಆಗ್ತಾ ಬರುತ್ತೆ ಆಗ ಮನುಷ್ಯತ್ವವನ್ನು ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಸೊ ಈ ಒಂದು ಮಟ್ಟಕ್ಕೆ ಯಾಕೆ ಅವನು ಹೋಗ್ತಾನೆ ಅಂತಂದ್ರೆ, ಹೊರ ಜಗತ್ತಿನಲ್ಲಿರುವಂತಹ ಆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ವಸ್ತುವಿನ ಮೇಲೆ ಅವನ ಮೋಹ ಹೇಗಿರುತ್ತೆ ಅಂತಂದ್ರೆ, ಟಿಲ್ ಐ ಗೆಟ್ ದಟ್ ಐ ವಿಲ್ ನಾಟ್ ಬಿ ಹ್ಯಾಪಿ. ಸೊ ಯಾವಾಗ ಐ ವಿಲ್ ನಾಟ್ ಬಿ ಹ್ಯಾಪಿ ಅಂತ ಹೇಳಿ ನಾವೇ ನಮ್ಮ ಸಂತೋಷವನ್ನ, ಹ್ಯಾಪಿನೆಸ್ನ ಬಹಳ ದೂರಕ್ಕೆ ತಳ್ಳಿರ್ತೀವಿ, ಆಗ ಮನಸ್ಸು ಅನ್ನುವಂತಹದ್ದು ಸಮಾಧಾನದಿಂದ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಅತೃಪ್ತಿಯಿಂದ ಕೂಡಿರ್ತೀವಿ. ಆಗ ಅಲ್ಲಿ ವಿವೇಕ ಅನ್ನುವಂತಹದ್ದು ಕೂಡ ಜಾಗೃತವಾಗಲ್ಲ. ಆಗ ನಾವು ಮನುಷ್ಯತ್ವವನ್ನು ನಾವು ಮರೀತೀವಿ. ನಮ್ಮ ಬದುಕಿನ ನಿಜವಾದ ಉದ್ದೇಶ
ಅದು ಕೂಡ ನಮಗೆ ಅರ್ಥ ಆಗೋದಿಲ್ಲ. ದಿ ಗೋಲ್ ಆಫ್ ದಿ ಲೈಫ್ ಅಂತ ಹೇಳ್ತೀವಿ. ಸೊ ಇದು ಯಾವುದು ನಮಗೆ ಅರ್ಥ ಆಗೋದಿಲ್ಲ. ಸೊ ಹೀಗೆ ನಮ್ಮಲ್ಲಿ ಆ ಒಂದು ಚೇತನಾ ಶಕ್ತಿ ಎನ್ನುವಂಥದ್ದು ಸಂಪೂರ್ಣವಾಗಿ ನಮ್ಮ ಮನುಷ್ಯತ್ವವನ್ನೇ ಹೊರಬಿಡದಂತೆ ಎಲ್ಲೋ ಅದೆಲ್ಲ ನಾಶವಾಗಿರುತ್ತೆ ಅಂತಂದಾಗ ಅಂತಹ ಮನುಷ್ಯ ಅವನಿದ್ರೂ ಕೂಡ ಒಂದು ರೀತಿಯ ಜಡದಂತೆ ಇರ್ತಾನೆ. ದಟ್ ಮೀನ್ಸ್ ಅವನಲ್ಲಿ ಉತ್ಸಾಹ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ, ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಇದು ಯಾವುದೂ ಇಲ್ಲ. ಬಟ್ ಹಿ ಈಸ್ ಲಿವಿಂಗ್. ದಿಸ್ ಈಸ್ ಕಾಲ್ಡ್ ಜಡ. ಸೊ ಇಲ್ಲಿ ಆ ಒಂದು ಪರೋಪಕಾರಾರ್ಥ ಅಂತ ಏನು ವೇದಾಂತ ಮತ್ತೆ ಮತ್ತೆ ಮನುಷ್ಯನಿಗೆ ಹೇಳುತ್ತೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಈ ದೇಹ, ಮನಸ್ಸು, ಬುದ್ಧಿ ಅನ್ನುವಂತಹದ್ದೆಲ್ಲ ಯಾಕೆ ಸಿಕ್ಕಿದೆ ಅಂತಂದ್ರೆ ಯೂಸಿಂಗ್ ದೀಸ್ ಆಸ್ ಟೂಲ್ಸ್. ಅನೇಕರಿಗೆ ಅವನು ಉಪಯುಕ್ತವಾಗುವಂತಹ ಸೇವೆಯನ್ನು ಮಾಡಬೇಕಾಗತ್ತೆ. ಆದರೆ ದಿಸ್ ಡೆಲ್ಯೂಷನ್ ಅಂತಂದ್ರೆ ಈ ಮೋಹ ಅನ್ನುವಂತಹದ್ದು ಇಟ್ ಈಸ್ ಸೋ ಬ್ಯಾಡ್. ಅದೇನು ಮಾಡುತ್ತೆ ಮನುಷ್ಯನನ್ನ ಈ ರೀತಿನಲ್ಲಿ ಅಜ್ಞಾನದ ಕಾರಣದಿಂದ, ಕಲಹದ ಕಾರಣದಿಂದ, ಬಿಕಾಸ್ ಆಫ್ ದಿ ಯಾವುದು ನನಗೆ ಬೇಕಾಗಿರುವಂತಹ ವಸ್ತು ಸಿಕ್ಕಿಲ್ಲ ಅಂತ ಹೇಳಿ ನಾನೇ ನನ್ನ ಸಂತೋಷವನ್ನ ದೂರ ಮಾಡಿಕೊಳ್ಳೋದ್ರಿಂದ ನಾವು ಮನುಷ್ಯತ್ವವನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಆಗ ನಮ್ಮಲ್ಲಿ ಎಲ್ಲ ಇದ್ರೂ ಕೂಡ ದೋ ವಿ ಆರ್ ಕೇಪಬಲ್, ನಾವೇನೋ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿಯನ್ನು ತಲುಪಿರ್ತೀವಿ, ಮನುಷ್ಯತ್ವವನ್ನು ಮರೆತಿರ್ತೀವಿ. ಇಂತಹ ಈ ಒಂದು ಪರಿಸ್ಥಿತಿಯನ್ನು ನಾವಿದ್ರೂ ಕೂಡ ನಾವು ಒಂದು ರೀತಿಯಲ್ಲಿ ಜಡ, ಈ ರೀತಿಯಲ್ಲಿ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ ಆಗಿ ಮನುಷ್ಯತ್ವವನ್ನೇ ನಾಶ ಮಾಡುತ್ತೆ, ಡೆಸ್ಟ್ರಾಯ್ಸ್. ಸೊ ಈ ವಿಚಾರವನ್ನು ನಾವೇ ಸ್ವಲ್ಪ ಹೆಚ್ಚು ಚಿಂತನೆ ಮಾಡಿದ್ರೆ ಅಂತಂದ್ರೆ, ಆಲೋಚನೆ ಮಾಡಿದ್ರೆ, ಈಗ ಇಲ್ಲಿ ಎಲ್ಲವೂ ಇದ್ದು ಆ ಜಡದಂತೆ ಇರ್ತಾನೆ ಅಂತಂದ್ರೆ ಇಟ್ ಈಸ್ ಲೈಕ್ ಅನ್ಕಾನ್ಶಿಯಸ್ ಲಿವಿಂಗ್. ಈಸ್ ಇಟ್ ಪಾಸಿಬಲ್ ಟು ಲಿವ್ ಲೈಕ್ ದಟ್? ಯೋಚನೆ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಎಲ್ಲವೂ ನಮ್ಮಲ್ಲಿದೆ, ಬಟ್ ಯಾವುದು ನಮ್ಮ ಉಪಯೋಗಕ್ಕೆ ಬರದ ಹಾಗೆ ಆಗಿದೆ. ಸೊ ಈ ರೀತಿಯಲ್ಲಿ ಮೂರ್ಛಿತವಾಗಿ ಬದುಕಿರೋದಕ್ಕೆ ಸಾಧ್ಯವಾ? ಸೊ ಈ ರೀತಿ ಆದಾಗ ದ ವೆರಿ ಪರ್ಪಸ್ ಆಫ್ ದಿ ಲೈಫ್ ಈಸ್ ಡಿಫೀಟೆಡ್. ಅಂಡ್ ಇಟ್ ಈಸ್ ಪಾಸಿಬಲ್ ಅಂಡ್ ವಿ ಆರ್ ಆಲ್ವೇಸ್, ಒಂದು ರೀತಿಯಲ್ಲಿ ವಿ ಆಲ್ವೇಸ್ ವಾಂಟ್ ಟು ಲಿವ್ ಕಾನ್ಶಿಯಸ್ಲಿ. ನಾವು ಜಾಗೃತವಾಗಿರಬೇಕು, ಕಾನ್ಶಿಯಸ್ ಆಗಿರಬೇಕು, ಮೂರ್ಛಿತರಂತೆ ನಾವು ಮಾಡಬಾರ್ದು. ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾನ್ಶಿಯಸ್ ಲಿವಿಂಗ್. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಇದನ್ನ ವೇದಾಂತಗಳು ಕೊಡ್ತಾ ಇರುವಂತಹ ಸ್ಪಷ್ಟನೆಯನ್ನು ನಾವು ಸ್ವೀಕರಿಸಬೇಕಾಗತ್ತೆ. ಯಾಕೆಂತಂದ್ರೆ ಲೌಕಿಕ ದೃಷ್ಟಿಯಿಂದ ಕಾನ್ಶಿಯಸ್ ಲಿವಿಂಗ್ ಅಂತ ಹೇಳಿದ್ರೆ ಅದನ್ನು ಕೇವಲ ಒಂದು ಎಚ್ಚರದ ಸ್ಥಿತಿ ಅಷ್ಟು ಮಾತ್ರ ಈ ಒಂದು ಲೌಕಿಕ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ ಅಬೌಟ್ ಇಟ್. ಹೆಚ್ಚಿನ ಜನಗಳು ಕಾನ್ಶಿಯಸ್ ಲಿವಿಂಗ್ ಅಂತಂದ್ರೆ ಎಚ್ಚರದಿಂದ ಬದುಕು ಮಾಡುವಂತಹದ್ದು. ಅಂತಂದ್ರೆ ಎಚ್ಚರ ಅಂತಂದ್ರೆ ಅವ್ರ ಪ್ರಕಾರ ಐ ಆಮ್ ನಾಟ್ ಸ್ಲೀಪಿಂಗ್. ಸೊ ಎಚ್ಚರದ ಬದುಕು ಮಾಡುವಂತಹದ್ದು, ವಿವೇಕವನ್ನ ಜಾಗೃತಿಗೊಳಿಸಿಕೊಂಡು ಬದುಕುವಂತಹದ್ದು ಅಂತಂದ್ರೆ ನನ್ನಲ್ಲಿರುವಂತಹ ಒಂದು ಬುದ್ಧಿವಂತಿಕೆ ಇದೆಯಲ್ಲ ಅದನ್ನು ಉಪಯೋಗಿಸಿಕೊಂಡು ಇದು ನನಗೆ ಬೇಕೋ ಬೇಡವೋ, ಇದು ಒಳ್ಳೆಯದೋ ಕೆಟ್ಟದೋ, ದಿಸ್ ಇಸ್ ಕಾಲ್ಡ್ ವಿವೇಕ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಬದುಕುವಂತಹದ್ದು. ಬಟ್ ಇಟ್ ಈಸ್ ಆಲ್ ಫಾರ್ ಲೌಕಿಕ ಲಿವಿಂಗ್ ವಿತ್ ಅವೇರ್ನೆಸ್. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಇಟ್ ಈಸ್ ಓಕೆ ಫಾರ್ ದಿ ಲೌಕಿಕ ಬದುಕು. ಬಟ್ ಈ ಸಂದರ್ಭದಲ್ಲಿ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ ಇಸ್ ಟೋಟಲಿ ಡಿಫರೆಂಟ್. ಇಲ್ಲಿ ಅವೇರ್ನೆಸ್ ಅಂತ ಹೇಳಿದ್ರೆ
awareness of divinity in the heart is called the conscious living. Awareness of the Lord, He is in the heart, He sits in our heart. ಅದು ನಮ್ಮಲ್ಲಿ ಜಾಗೃತವಾಗಬೇಕು. ಭಗವಂತ ಇಲ್ಲೇ ಇದ್ದಾನೆ, ನನ್ನಲ್ಲಿಯೇ ಇದ್ದಾನೆ, ನನ್ನ ಹೃದಯ ನಿವಾಸಿ ಅವನು. ಸೊ ದಿಸ್ ಈಸ್ ಅವೇರ್ನೆಸ್ ಅಕಾರ್ಡಿಂಗ್ ಟು ದಿ ಸ್ಪಿರಿಚುಯಾಲಿಟಿ. ಸೊ ವಿ ಶುಡ್ ರಿಯಲೈಸ್ ದಿಸ್ ಟ್ರೂತ್. Knowing this truth is called the awareness, and this awareness is called the conscious living. ಉದಾಹರಣೆಗೆ, ಬಹಳ ಎಚ್ಚರಿಕೆಯಿಂದ ಅಥವಾ ಬಹಳ ಎಚ್ಚರದಿಂದ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಬಹಳ ಎಚ್ಚರ ವಹಿಸಿ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನರ್ಥ? ಇಲ್ಲಿ ನಾನು ಟ್ರಾಫಿಕ್ನ ಅರ್ಥ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ಅಂತಂದರೆ ಯಾರು ಅಡ್ಡ ಬಂದಾಗ ಬ್ರೇಕ್ ಹಾಕಬೇಕಾಗತ್ತೆ. ಸೊ ಬ್ರೇಕ್ ಹಾಕಬೇಕು ಅಂತಂದಾಗ ನನಗೆ ಬೇಕಾಗುವಂತಹ ಸಮಯ, ಸೊ ನಾನು ಎಷ್ಟು ಡಿಸ್ಟೆನ್ಸ್ ಮತ್ತೊಂದು ವೆಹಿಕಲು ಅಥವಾ ಮತ್ತೊಬ್ಬರಿಂದ ನಾನು ಹಿಂದೆ ಇರಬೇಕಾಗತ್ತೆ. ಅಥವಾ ಕ್ರಾಸ್ ರೋಡ್ ಬಂದಾಗ ಅಲ್ಲಿರುವಂತಹ ಟ್ರಾಫಿಕ್ ಸಿಗ್ನಲ್ಗಳನ್ನ ನಾನು ಅರ್ಥ ಮಾಡ್ಕೋಬೇಕಾಗತ್ತೆ. ರೆಡ್ ಸಿಗ್ನಲ್ ಬಂದಾಗ ನಾನು ನಿಲ್ಲಿಸಬೇಕಾಗತ್ತೆ, ಗ್ರೀನ್ ಬಂದಾಗ ನಾನು ಹೊರಡಬೇಕಾಗತ್ತೆ. ಸೊ ಇದೇನು ಅಂತಂದರೆ, ಬಹಳ ಎಚ್ಚರಿಕೆಯಿಂದ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತಂದರೆ ಟ್ರಾಫಿಕ್ನ ಅರ್ಥ ಮಾಡಿಕೊಂಡು ನಾನು ಕಾರ್ ಓಡಿಸ್ತಾ ಇದ್ದೀನಿ ಅನ್ನುವಂತಹ ಅರ್ಥ. ದಿಸ್ ಈಸ್ ಓಕೆ. ಬಟ್ ಈ ಸಂದರ್ಭದಲ್ಲಿ ಈ ಒಂದು ಅಲರ್ಟ್ನೆಸ್ ನಮ್ಮಲ್ಲಿ ಇದೆಯಲ್ಲ, ನಾನು ಎಚ್ಚರಿಕೆಯಿಂದ ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋಂತಹದ್ದು ನನಗೆ ಗೊತ್ತಾಗತ್ತೆ ಅಂತಂದರೆ ನನ್ನಲ್ಲಿ ಒಂದು ಅಲರ್ಟ್ನೆಸ್ ಇದೆ ಅಂತ ಅರ್ಥ. ಸೊ ದಿಸ್ ಅಲರ್ಟ್ನೆಸ್ ಅನ್ನುವಂತಹದ್ದು ಇಟ್ ಈಸ್ ಎ ಶಕ್ತಿ, ಇಟ್ ಈಸ್ ಎನ್ ಎನರ್ಜಿ. ಸೊ ಈ ಒಂದು ಸ್ಟ್ರೆಂತ್ ನನಗೆ ಹೇಗೆ ಸಿಕ್ತು? ಕಾರ್ ಡ್ರೈವಿಂಗ್ ಬರುತ್ತೆ ಅಂತ ಮಾತ್ರಕ್ಕೆ ನಾನು ಕಾರ್ ಚೆನ್ನಾಗಿ ಓಡಿಸ್ತೀನಿ ಅಂತ ಅಲ್ಲ. ಬಟ್ ಕಾರ್ನ ರೋಡಲ್ಲಿ ಓಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಐ ಆಮ್ ವೆರಿ ಅಲರ್ಟ್ ಅಂತ ಹೇಳಿದಾಗ ದಟ್ ಅಲರ್ಟ್ನೆಸ್ ಈಸ್ ಸ್ಟ್ರೆಂತ್. ಸೊ ಈ ಸ್ಟ್ರೆಂತ್ ಎಲ್ಲಿಂದ ಬಂತು? ಸೊ ಈ ಸಂದರ್ಭದಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಈ ಸ್ಟ್ರೆಂತ್ ನಿನಗೆ ಸಿಕ್ಕಿರುವಂತಹದ್ದು ಬಿಕಾಸ್ ನಿನ್ನಲ್ಲಿ ಇರುವಂತಹ ಒಂದು ಚೇತನಾ ಶಕ್ತಿಯ ಕಾರಣದಿಂದ. ಹಿಯರ್ ದಿ ವೇದಾಂತ ಸೇಸ್ ಇಟ್ ವೆರಿ ಕ್ಲಿಯರ್ಲಿ ದಟ್ ಚೇತನಾ ಶಕ್ತಿ ಅಂತಂದರೆ ದಿ ಲಾರ್ಡ್ ರಿಸೈಡ್ಸ್ ಇನ್ ಯುವರ್ ಹಾರ್ಟ್. ಸೊ ನಿನ್ನಲ್ಲಿ ಪರಮಾತ್ಮ ಇರೋದ್ರಿಂದ, ಅಂಡ್ ಯು ನೋ ದಟ್ ಹಿ ರಿಸೈಡ್ಸ್ ಇನ್ ಮೈ ಹಾರ್ಟ್, ನಿನಗೂ ಅದು ಗೊತ್ತಿರೋದ್ರಿಂದ ಯು ಹ್ಯಾವ್ ಗಾಟ್ ದಟ್ ಸ್ಟ್ರೆಂತ್. ಸೊ ವಿತ್ ದಟ್ ಸ್ಟ್ರೆಂತ್ ಯು ಆರ್ ಡ್ರೈವಿಂಗ್ ದಿ ಕಾರ್. ಸೊ ವೇದಾಂತದ ಪ್ರಕಾರ ದಿಸ್ ಈಸ್ ಕಾಲ್ಡ್ ಅವೇರ್ನೆಸ್, ಅಂಡ್ ದಿಸ್ ಅವೇರ್ನೆಸ್ ಈಸ್ ಕಾಲ್ಡ್ ದಿ ಕಾನ್ಷಿಯಸ್ ಲಿವಿಂಗ್. ಸೊ ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಸೊ ಭಗವಂತ ಎಲ್ಲಿದ್ದಾನೆ ಅಂತಂದರೆ ಕೈ ಬೆರಳು ತೋರಿಸಿ ಎಲ್ಲೋ ಆಕಾಶ ತೋರಿಸ್ಬಿಟ್ಟು ಎಲ್ಲೋ ನಮ್ಮಿಂದ ದೂರದಲ್ಲಿ ಇದ್ದಾನೆ ಅಂತ ಅಲ್ಲ. ಭಗವಂತ ಅಂತಂದ್ರೆ ಅವನು ಇಲ್ಲಿ ನಮ್ಮಲ್ಲಿ ಇದ್ದಾನೆ, ಇಲ್ಲೇ ಇದ್ದಾನೆ ಅಂತ ಸದಾ ನನ್ನ ನೆನಪಿಗೆ, ನನ್ನ ಸ್ಮರಣೆಗೆ ಬರುವಂತಹ ಸ್ಥಿತಿ ನಂದಾಗಿದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಎಚ್ಚರದ ಸ್ಥಿತಿ, ದಟ್ ಈಸ್ ಅವೇರ್ನೆಸ್. ಸೊ ವಿಷಯಾಭಿನಿವೇಶೇನ ನಾತ್ಮಾನಂ ವೇದ ನಾ ಪರಂ ವೃಕ್ಷ ಜೀವಿ ಕಯಾ ಜೀವನ್ ವ್ಯರ್ಥಂ ಬಸ್ತ್ರೇವಯ ಶ್ವಸನ್. ಸೊ ಇಲ್ಲಿ ವೃಕ್ಷ ಜೀವಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಸೊ ವಾಟ್ ಈಸ್ ವೃಕ್ಷ ಜೀವಿ? ವೃಕ್ಷ ಅಂತಂದ್ರೆ ಒಂದು ಮರ, ಇಟ್ಸ್ ಎ ಟ್ರೀ. ನಾವು ಒಂದು ಮರವನ್ನು ನೋಡಿದಾಗ ಅಲ್ಲಿ ಹಲವಾರು ಕೊಂಬೆಗಳು, ಪ್ರತಿ ಕೊಂಬೆಯಲ್ಲೂ ಸಣ್ಣ ಸಣ್ಣ ಬ್ರಾಂಚ್ಗಳು, ಎಲ್ಲ ಕಡೆ ಹಸಿರು ತುಂಬಿರುವಂತಹ ಎಲೆಗಳು, ಅಲ್ಲಲ್ಲಿ ಹೂಗಳು, ಹಣ್ಣುಗಳು ಇವೆಲ್ಲ ಬಿಟ್ಟಿರುತ್ತೆ ಒಂದು ಮರ. ನಾವೇನು ಹೇಳ್ತೀವಿ ಅಂತಂದರೆ ಆ ಮರ ನಳನಳಿಸ್ತಾ ಇದೆ ಅಂತ ಹೇಳ್ತೀವಿ. ಅವಾಗ ಏನು ಹೇಳ್ತೀವಿ ಅಂತಂದರೆ ಈ ಮರ ಚೆನ್ನಾಗಿ ಬದುಕಿದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ
ಮರ ಗಿಡಗಳನ್ನು ಕುರಿತು ನಾವು ಬದುಕಿದೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಸೊ ಅಲ್ಲಿ ಇರುವಂತಹ ಒಂದು ಅದರ ಬೆಳವಣಿಗೆ ಅವುಗಳನ್ನೆಲ್ಲ ನಾವು ಗುರುತಿಸಿ ಆ ಮರ ಬದುಕಿದೆ, ಈ ಗಿಡ ಬದುಕಿದೆ, ಯಾಕೆ ಅಂತಂದ್ರೆ ಇದು ಹೂ ಕೊಡ್ತಾ ಇದೆ, ಪ್ರತಿದಿನ ಹೂ ಕೊಡುತ್ತೆ ಇದು ಗಿಡ, ಆದ್ರಿಂದ ಈ ಗಿಡ ಬದುಕಿದೆ ಅಂತ ಹೇಳ್ತೀವಿ. ಸೊ ಮತ್ತೊಂದು ಮರವನ್ನ ನೋಡ್ತೀವಿ, ಈ ಮರ ಬದುಕಿದೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಹಣ್ಣುಗಳು ಕೊಡುತ್ತೆ. ತೆಂಗಿನ ಮರ ನೋಡ್ಬಿಟ್ಟು ಹೇಳ್ತೀವಿ ತೆಂಗಿನ ಮರ ಬದುಕಿದೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಎಳ್ನೀರು ಕೊಡುತ್ತೆ, ತೆಂಗಿನಕಾಯಿ ಕೊಡುತ್ತೆ. ಅದೇ ರೀತಿ ಮಾವಿನ ಮರ, ಅದನ್ನು ನೋಡ್ಬಿಟ್ಟು ಹೇಳ್ತೀವಿ ಇದು ಬದುಕಿದೆ. ಯಾಕೆಂತಂದ್ರೆ ಪ್ರತಿ ವರ್ಷ ಹಣ್ಣು ಕೊಡುತ್ತೆ. ಸೊ ಇಲ್ಲಿ ಮರ ಬದುಕಿದೆ ಎನ್ನುವಂತಹದ್ದು ಆ ಮರದ ಒಂದು ಅಲ್ಲಿ ಇರುವಂತಹ ಒಂದು ಆ ಮರ ನಳನಳಿಸ್ತಾ ಇದೆ ಅಂತ ನಾವು ಅದನ್ನು ಗುರುತಿಸಿದಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಆ ಮರ ಬದುಕಿದೆ. ಇಟ್ ಈಸ್ ಟ್ರೂ. ಅಗೇನ್, ಬಟ್ ಅದೊಂದನ್ನ ಹೊರತುಪಡಿಸಿ ಈ ಮರ ಗಿಡ ಅನ್ನುವಂಥದ್ದು ಹೂವು ಹಣ್ಣು ಕೊಡ್ತಾ ಇದೆ, ಆ ಕಾರಣದಿಂದ ಈ ಮರ ಬದುಕಿದೆ ಅನ್ನುವಂತಹದನ್ನ ಹೇಳಿದ ನಂತರದಲ್ಲಿ ಫಾರ್ ಆಲ್ ಅದರ್ ಪ್ರಾಕ್ಟಿಕಲ್ ಪರ್ಪಸಸ್ ದಿಸ್ ಮರ ಈಸ್ ಅ ಜಡ. ಯಾಕೆ? ಈಗ ಯಾವುದೋ ಒಬ್ಬ ವ್ಯಕ್ತಿ ಹಿ ಈಸ್ ನಾಟ್ ಆಕ್ಟಿವ್, ಒಂದ್ ಕಡೆ ಹೋಗಿ ಮೂಲೆ ಸೇರ್ಕೊಂಡ್ಬಿಟ್ರೆ ಎದ್ದು ಓಡಾಡಲ್ಲ, ಎಲ್ಲೂ ಬರಲ್ಲ, ಅವಾಗ ನಾವೇನಂತ ಕರಿತೀವಿ? ಹಿ ಈಸ್ ಅ ಜಡ, ಹಿ ಈಸ್ ನಾಟ್ ಆಕ್ಟಿವ್. ಸೊ ಇಲ್ಲಿ ಮರವನ್ನ ನಾವು ಬದುಕಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಕೂಡ ಫಾರ್ ಆಲ್ ಅದರ್ ಪ್ರಾಕ್ಟಿಕಲ್ ಪರ್ಪಸಸ್ ವಿ ಅಗೇನ್ ಕಾಲ್ ದಟ್ ಮರ ಆಸ್ ಜಡ. ಬಿಕಾಸ್ ಆ ಮರ ಅಂತ ಹೇಳಿದಾಗ ಆ ಮರ ಇಟ್ ವೋಂಟ್ ಮೂವ್. ಆ ಮರ ಎಲ್ಲಿರುತ್ತೆ ಅಂತಂದ್ರೆ ಆ ಮರದ ಬೇರುಗಳು ಎಷ್ಟು ಆಳಕ್ಕೆ ಯಾವ ಜಾಗದಲ್ಲಿ ಹೋಗಿದೆ ಆ ಜಾಗದಲ್ಲಿ ಮಾತ್ರ ಮರ ಇದೆ. ದಟ್ಸ್ ಆಲ್. ಮರದ ಬೇರುಗಳು ಎಲ್ಲಿದೆ ಅಲ್ಲಿ ಮರ ಇರೋದಕ್ಕೆ ಸಾಧ್ಯ. ಬೇರುಗಳನ್ನ ಬಿಟ್ಟು ಮರ ಬೇರೆ ಇನ್ನೆಲ್ಲೂ ಅದು ಮೂವ್ ಮಾಡಕ್ ಆಗೋದಿಲ್ಲ. ಆ ಎಷ್ಟು ಆಳದಲ್ಲಿ ಆ ಬೇರುಗಳು ಇಳಿದಿದೆ ಅಲ್ಲಿ ಆ ಮರ ಇದೆ. So this tree is available only there. Though the tree is called living, it is not moving. ಈಗ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತ ನಾವು ಹೇಗೆ ಹೇಳ್ತೀವಿ ಅಂತಂದ್ರೆ ಅವನು ಅನೇಕ ರೀತಿಯ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾನೆ. ಹಿ ಕ್ಯಾನ್ ಮೂವ್ ಅರೌಂಡ್, ಹಿ ಕ್ಯಾನ್ ಸಿಟ್, ಹಿ ಕ್ಯಾನ್ ಸ್ಟ್ಯಾಂಡ್, ಹಿ ವಾಕ್ಸ್. ಅದೇ ರೀತಿ ಕೆಲವು ಪ್ರಾಣಿಗಳು, ಹಸು, ನಾಯಿ, ಬೆಕ್ಕು ಇತ್ಯಾದಿ, ಆ ಪ್ರಾಣಿಗಳು ಬದುಕಿದೆ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾಯಿ ಈ ಕಡೆಯಿಂದ ಆ ಕಡೆ ಓಡೋಗುತ್ತೆ, ಆ ಕಡೆಯಿಂದ ಈ ಕಡೆಗೆ ಬರುತ್ತೆ. ಹಸು ಹೋಗುತ್ತೆ, ಹಸು ಈ ಕಡೆ ಬರುತ್ತೆ. ಬೆಕ್ಕು ನಾಲ್ಕಾರು ಮನೆಗಳನ್ನ ಸುತ್ತುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿಂದ ಇನ್ನೆಲ್ಲೋ ಹೋಗುತ್ತೆ. ಸೊ ಈ ಪ್ರಾಣಿ ಪಕ್ಷಿಗಳು ಇವೆಲ್ಲ ಚಲಿಸ್ತಾ ಇರುತ್ತವೆ. ಮನುಷ್ಯನಲ್ಲಿ ಹೇಗೆ ಆ ಒಂದು ಚಲನ ಅನ್ನುವಂತಹದ್ದು ನಾವು ಗುರುತಿಸ್ತೀವಿ, ಅದೇ ರೀತಿ ಆ ಒಂದು ಚಲನೆಯನ್ನ ಈ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಗುರುತಿಸ್ಬಿಟ್ಟು ನಾವು ಹೇಳ್ತೀವಿ ಹಿ ಈಸ್ ಲಿವಿಂಗ್, ದಿಸ್ ಅನಿಮಲ್ ಈಸ್ ಲಿವಿಂಗ್, ದಿಸ್ ಬರ್ಡ್ ಈಸ್ ಲಿವಿಂಗ್. ಬಟ್ ಮರ ಅಂತ ಹೇಳಿದಾಗ ಮನುಷ್ಯನಂತೆ ಪ್ರಾಣಿ ಪಕ್ಷಿಗಳಂತೆ ಈ ಮರ ಚಲಿಸ್ತಾ ಇಲ್ಲ. ಮರ ಬದುಕಿದೆ, ಹೂವು ಹಣ್ಣು ಕೊಡ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ದಿಸ್ ಮರ ಈಸ್ ಎ ಜಡ. ಎಕ್ಸಾಕ್ಟ್ಲಿ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ಅವನು ಕೆಲಸ ಮಾಡಿ ತುಂಬ ಸಂಪಾದನೆ ಮಾಡ್ತಾ ಇದ್ದಾನೆ. ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿರೋದ್ರಿಂದ ಮನೆಯಲ್ಲಿ ಆಳು ಕಾಳುಗಳೆಲ್ಲ ಇದ್ದಾರೆ. ಅವನಿಗೆ ಕೂತ ಜಾಗದಲ್ಲಿ ದರ್ಬಾರ್ ಮಾಡ್ತಾನೆ. ಅವನು ಕುಳಿತಿರೋ ಜಾಗದಲ್ಲಿ ನನಗೆ ಕಾಫಿ ಬೇಕು ಅಂತಂದ್ರೆ ಕಾಫಿಯಲ್ಲಿ ಅವನು ಕೂತಿರೋ ಜಾಗದಲ್ಲಿ ಸಿಗತ್ತೆ. ಊಟ ಬೇಕು, ತಿಂಡಿ ಬೇಕು ಅಂತಂದ್ರೆ ಅವನು ಕೂತ್ಕೊಂಡಿರುವಂತಹ ಜಾಗದಲ್ಲಿ ಅದೆಲ್ಲ ಹೋಗಿ ಅವನಿಗೆ ಸಪ್ಲೈ ಆಗತ್ತೆ. ಆದ್ರೆ ಅವನು ಎಲ್ಲೂ ಓಡಾಡ್ತಾ ಇಲ್ಲ. ಅವನಿಗೆ ಎಲ್ಲ ಅನುಕೂಲಗಳು ಇದೆ.
he is earning, he is happy, he is wealthy, ಮನೆಯಲ್ಲಿ ಸೇವೆ ಮಾಡೋದಕ್ಕೆ ಸೇವಕರಿದ್ದಾರೆ, ಆದರೆ ಅವನೆಲ್ಲೂ ಓಡಾಡ್ತಾ ಇಲ್ಲ. ಆಮೇಲೆ ಗೊತ್ತಾಗತ್ತೆ ಅವನಿಗೆ ಓಡಾಡೋಕ್ಕೆ ಆಗೋದಿಲ್ಲ. ಹಿ ನೀಡ್ಸ್ ಸಂಬಡೀಸ್ ಸಪೋರ್ಟ್ ಈವನ್ ಟು ಗೆಟ್ ಅಪ್ ಆ್ಯಂಡ್ ವಾಕ್. ಸೊ ಅವನಿಗೆ ಏನೋ ಒಂದು ತೊಂದರೆ ಇದೆ, ಅದರಿಂದ ಅವನೆಲ್ಲೂ ಓಡಾಡೋಕ್ಕಾಗೋದೇ ಇಲ್ಲ. ಸೊ ಒಂದು ಕಾಫಿ ಬೇಕು ಅಂತಂದ್ರೆ ಅವನು ತರಿಸ್ಕೋತಾನೆ, ಕೂತಿರೋ ಜಾಗದಲ್ಲಿ ಅವನಿಗೆ ಊಟ ತಿಂಡಿ ಸಿಗತ್ತೆ. ಸೊ ಈ ರೀತಿ ಇದ್ದಾಗ ಅವನೆಲ್ಲೂ ಮೂವ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಹಿಸ್ ಲೈಫ್ ಈಸ್ ಲೈಕ್ ಎ ಟ್ರೀ, ವೃಕ್ಷ ಜೀವಿ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಲೌಕಿಕ ಪ್ರಪಂಚ ಅಂತಂದ್ರೆ ಈ ಒಂದು ಪ್ರಾಪಂಚಿಕ ವಿಷಯವನ್ನು ಕುರಿತು ಅದನ್ನೇ ಚಿಂತೆ ಮಾಡ್ತಾ, ಅದನ್ನೇ ಚಿಂತಿಸ್ತಾ, ಅದನ್ನು ಪಡೆಯುವ ಕಾರಣದಿಂದ ಮಾಡಬೇಕಾಗಿರುವಂತಹ ಬೇರೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಸದಾ ಅದನ್ನೇ ಅವಲೋಕಿಸ್ತಾ ಇರೋದು, ಅದನ್ನೇ ಯೋಚನೆ ಮಾಡ್ತಾ ಇರುವಂತಹದ್ದು. ಅದನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಬೇರೆದನ್ನು ಅವನು ಯೋಚನೆ ಮಾಡ್ತಾ ಇಲ್ಲ, ಬೇರೆ ಕೆಲಸ ಮಾಡ್ತಾ ಇಲ್ಲ. ಅವನ ಗಮನ, ಅವನ ಅಸ್ತಿತ್ವ ಎಲ್ಲ ಆ ಒಂದು ವಸ್ತು ವಿಷಯದ ಕಡೆ ಹೋಗಿರುತ್ತೆ. ಸೊ ಇಂತಹವನ ಜೀವನವನ್ನು ಕುರಿತು ವೇದಾಂತ ಇಲ್ಲಿ ಅಂತಹವನನ್ನು ವೃಕ್ಷ ಜೀವಿ ಅಂತ ಕರೆಯುತ್ತೆ. ಪರಮಾತ್ಮ ಶ್ರೀಕೃಷ್ಣ ಈ ಸಂದರ್ಭದಲ್ಲಿ ಅವನು ಕೂಡ ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅವನ ದೇಹದಲ್ಲಿ ಯಾಂತ್ರಿಕವಾಗಿ ಉಸಿರಾಟ ನಡೀತಾ ಇದೆ ಅಷ್ಟೇ. ಸೊ ಹಿ ಈಸ್ ಲಿವಿಂಗ್. ಆ ಉಸಿರಾಟದ ಕ್ರಿಯೆ ಎನ್ನುವಂತಹದ್ದನ್ನು ಬಿಟ್ಟರೆ ಇನ್ನು ಯಾವ ಆಕ್ಟಿವಿಟೀಸ್ ಕೂಡ ಅವನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಅರ್ಥದಲ್ಲಿ ಹಿಸ್ ಲೈಫ್ ಈಸ್ ವೇಸ್ಟ್. ಸುಮ್ಮನೆ ಬದುಕಿದಾನೆ, ತನ್ನ ಬಗ್ಗೆ ಕೂಡ ಜ್ಞಾನ ಇಲ್ಲ, ಬೇರೆಯವರ ಬಗ್ಗೆ ಕೂಡ ಜ್ಞಾನ ಇಲ್ಲ, ಅವನಿಗೆ ಅರಿವಿಲ್ಲ. ಯಾವುದೋ ವ್ಯಕ್ತಿಗೆ ದೇಹದ ಭಾಗದಲ್ಲಿ ಈ ರೀತಿ ಊನ ಇದ್ದು ಅವನು ಡಿಪೆಂಡ್ ಆಗಿದ್ದಾನೆ ಅಂತಂದ್ರೆ ದಟ್ ಈಸ್ ಡಿಫರೆಂಟ್. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಸ್ತುವಿನ ನಿರೀಕ್ಷೆಯ ಕಾರಣದಿಂದ ತಾನು ಮಾಡಬೇಕಾಗಿರುವಂತಹ ಕಾರ್ಯಗಳನ್ನು ಮಾಡದೆ ಸದಾಕಾಲ ಆ ಒಂದು ವಸ್ತು ವಿಷಯವನ್ನ ಕುರಿತು ಚಿಂತಿಸುತ್ತಾ ಎಲ್ಲೂ ಅಲ್ಲಾಡದೆ ಇದ್ದ ಜಾಗದಲ್ಲೇ ಇರ್ತಾನಲ್ಲ, ಅಂತಹವನನ್ನ ಕುರಿತು ವೇದಾಂತ ವೃಕ್ಷ ಜೀವಿ ಅಂತ ಕರೆದಿದೆ. ಸೊ ಅವನಿಗೆ ಹಸ್ ಗಾಟ್ ಎವ್ರಿಥಿಂಗ್. ಉಸಿರಾಟ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅವನು ಬದುಕಿದ್ದಾನೆ. ಸೊ ಅವನು ಬದುಕಿದ್ದು ಏನು ಮಾಡ್ತಾ ಇದ್ದಾನೆ? ಏನು ಮಾಡ್ತಾ ಇಲ್ಲ. ಸೊ ಹಿಸ್ ಲೈಫ್ ಈಸ್ ವೇಸ್ಟ್. ಸುಮ್ಮನೆ ಬದುಕಿದ್ದಾನೆ. ಅವನಿಗೆ ಆ ವಸ್ತುವನ್ನು ಬಿಟ್ಟು ಬೇರೆ ಇನ್ನೇನು ಯೋಚನೆ ಮಾಡ್ತಾ ಇಲ್ಲ. ತನ್ನ ಬಗ್ಗೆ ಕೂಡ ಅವನಿಗೆ ಜ್ಞಾನ ಇಲ್ಲ, ಬೇರೆಯವ್ರ ಬಗ್ಗೆ ಕೂಡ ಅವನು ಯೋಚನೆ ಮಾಡ್ತಾ ಇಲ್ಲ. ಈ ರೀತಿ ಸ್ವಾರ್ಥವಾಗಿ ಬದುಕಿರೋದ್ರಿಂದ ಅವನು ತನಗೆ ತಾನೇ ಅಂತಂದ್ರೆ ತನ್ನ ಆತ್ಮಕ್ಕೆ ತಾನೇ ಮೋಸ ಮಾಡ್ಕೋತಾ ಇದ್ದಾನೆ. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಅಂತಹ ವ್ಯಕ್ತಿಯನ್ನು ಕುರಿತು ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಸಚ್ ಪೀಪಲ್ ಆರ್ ಕಾನ್ಶಿಯಸ್ ಲಿವಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋವಂಥದ್ದು. ಅಂತಂದ್ರೆ ಆ ಅವೇರ್ನೆಸ್ ಇಲ್ಲ ಅವ್ರಿಗೆ. ಯಾವುದೋ ಒಂದು ಪ್ರಾಪಂಚಿಕ ವಸ್ತುವನ್ನ ಗುರುತಿಸಿ ಅದು ಸಿಗೋವರೆಗೆ ನನಗೆ ಹ್ಯಾಪಿ ಇಲ್ಲ ಅಂತ ಹೇಳಿ ಅದಕ್ಕಾಗಿ ಚಿಂತೆ ಮಾಡ್ತಾ ಕೂತಿರುವಂತಹದ್ದು. ಅದನ್ನು ಬಿಟ್ಟು ಮಾಡಬೇಕಾಗಿರುವಂತಹ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇವಲ ಉಸಿರಾಟ ಮಾಡ್ತಾ ಇದ್ದಾರೆ, ಅದೇ ವಸ್ತುವನ್ನು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅದನ್ನು ಬಿಟ್ಟು ಇನ್ನೇನೋ ಅವನು ಮಾಡ್ತಾ ಇಲ್ಲ. ಸೊ ಹಿಸ್ ಲೈಫ್ ಈಸ್ ವೇಸ್ಟ್. ಯಾಕೆ ಅಂತಂದ್ರೆ ಆ ಒಂದು ಮನುಷ್ಯ ಅಂತ ಹೇಳಿದಾಗ ಅವನಿಗೆ ಎಲ್ಲ ರೀತಿಯಿಂದ ಎಲ್ಲ ಸೌಕರ್ಯವಿದ್ದು ಜೊತೆಗೆ ಈ ಒಂದು ಚೈತನ್ಯ ಶಕ್ತಿ ಕೂಡ ಇದೆ ಅಂತಂದಾಗ ಲೈಫ್ ಅನ್ನುವಂತಹದ್ದು ಬಹಳ ದೊಡ್ಡದು. ಅವನು ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು.
ಜಗತ್ತಿನಲ್ಲಿ ಸಾಧಿಸಬೇಕು ಅಂತ ಹೇಳಿದಾಗ ಹೇರಳವಾದ ಅವಕಾಶಗಳನ್ನು ಅವನು ಉಪಯೋಗಿಸ್ಕೋಬಹುದು. ಬಿಕಾಸ್ ಹಿ ಹಸ್ ಗಾಟ್ ಎವ್ರಿಥಿಂಗ್. ಬಟ್ ಅವನು ಅದು ಯಾವುದನ್ನು ಅವನು ನೋಡ್ತಾ ಇಲ್ಲ. ಕಣ್ಣು ಮುಂದೆ ಇರುವಂತಹ ಈ ಹೇರಳವಾದ ಅವಕಾಶಗಳನ್ನು ಅವನು ನೋಡ್ತಾ ಇಲ್ಲ. ಕಣ್ಣಿಗೆ ಕಾಣಿಸದೇ ಇರೋ ಎಲ್ಲೋ ಇರುವಂತಹ ಒಂದು ವಸ್ತುವನ್ನು ಅವನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಸೊ ಎದುರುಗಡೆ ಇರುವಂತಹ ಅನೇಕ ಆಪರ್ಚುನಿಟಿಗಳನ್ನು ಅವನು ಉಪಯೋಗಿಸ್ಕೋತಾ ಇಲ್ಲ. ಸೊ ಅವನು ಏನು ಮಾಡ್ತಾ ಇದ್ದಾನೆ ಈಗ? ಅವನ ಚಿಂತೆ ಎಲ್ಲಿದೆ? ಅವನ ಗಮನ ಎಲ್ಲಿದೆ? ಅವನಿಗೆ ಬೇಕಾಗಿರುವಂತಹ ಆ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ಹೊರತುಪಡಿಸಿದ್ರೆ ಅವನು ಬೇರೆ ಇನ್ನೇನು ಯೋಚನೆ ಮಾಡ್ತಾ ಇಲ್ಲ. ಸೊ ಅದನ್ನೇ ಯೋಚನೆ ಮಾಡ್ತಾ 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 ಅಲ್ಲಿ ಅದೇ ರೀತಿಯಲ್ಲಿ ಜಡವಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನು. ಬೇರೆ ಇನ್ನೇನೂ ಅವನ ಗಮನದಲ್ಲಿ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ದಿಸ್ ವಿ ಹ್ಯಾವ್ ಟು ಥಿಂಕ್. ಅನೇಕ ಸಂದರ್ಭದಲ್ಲಿ ಈವನ್ ಲೌಕಿಕ ವಸ್ತು ಅಂತ ಹೇಳಿದಾಗ ಅವುಗಳಿಂದ ಸಿಗಬಹುದಾದಂತಹ ಶಾಂತಿ, ನೆಮ್ಮದಿ ಮತ್ತು ಸುಖ ಅನ್ನುವಂತಹದ್ದು ಕೂಡ ಈ ಕ್ಷಣಿಕ. ಸೊ ಅನೇಕ ಸಂದರ್ಭಗಳಲ್ಲಿ ಕೆಲವುಗಳು ಬೇಕು, ಆದರೆ ಅವುಗಳೇ ನನಗೆ ಎಲ್ಲ ಅನ್ನೋ ರೀತಿಯಲ್ಲಿ ಮನುಷ್ಯ ಇರಬಾರ್ದು. ಸೊ ಯಾವುದೋ ಒಂದು ವಸ್ತು ಅದನ್ನು ಕುರಿತು ಯೋಚನೆ ಮಾಡ್ತಾ ಅದು ಸಿಕ್ಕಿದ್ರೆ ಮಾತ್ರ ಲೈಫ್, ಇಲ್ಲ ಅಂತಂದರೆ ದರ್ ಈಸ್ ನೋ ಲೈಫ್. ಸೊ ನಮ್ಮ ಸಂಪೂರ್ಣ ಆಸೆ, ಅಭಿರುಚಿ, ಆಸಕ್ತಿ, ನಮ್ಮಲ್ಲಿರುವಂತಹ ಶಕ್ತಿ ಎಲ್ಲವನ್ನ ನಾವು ಕೇವಲ ನಮಗೆ ಸಿಗದೇ ಇರುವಂತಹ ಒಂದು ವಸ್ತುವಿನ ನಿರೀಕ್ಷೆಯಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀವಿ ನಾವು. ಬಟ್ ಅದಕ್ಕಿಂತ ಚೆನ್ನಾಗಿರುವಂತಹ ಅನೇಕ ಬೇರೆ ಬೇರೆ ಹೇರಳವಾದ ಅವಕಾಶ ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಮ್ಮ ಕಣ್ಣೆದುರುಗಡೆ ಇದೆ, ಅದನ್ನು ನಾವು ನೋಡ್ತಾ ಇಲ್ಲ. ವಿ ಆರ್ ನಾಟ್ ಫೋಕಸಿಂಗ್ ಆನ್ ದಿ ಅದರ್ ಏರಿಯಾಸ್ ಆಫ್ ದಿ ಲೈಫ್. ಲೈಫ್ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಬಿಗ್. ಬಟ್ ನಾವೇ ಬಿಕಾಸ್ ಆಫ್ ದಿ ಮೋಹ ಅಂಡ್ ದಿ ಇಗ್ನೋರೆನ್ಸ್, ಅಜ್ಞಾನ, ಇಗ್ನೋರೆನ್ಸ್ ಅಂದರೆ ಅಜ್ಞಾನ, ಆ ಕಾರಣದಿಂದ we have restricted our life into one particular object, one area, and because of this life is jada. So ಅದನ್ನ ಇಲ್ಲಿ ವೃಕ್ಷ ಜೀವಿ. ಸೊ ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹ ಒಂದು ಒಟ್ಟು ಸಾರಾಂಶ ಏನು ಅಂತಂದ್ರೆ, if the attention is towards divine, ಈಗ ಅಟೆನ್ಷನ್ ಟುವರ್ಡ್ಸ್ ದಿ ಡಿವೈನ್ ಇರಬೇಕಾಗಿರುವಂತಹದ್ದು ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಬಿಕಾಸ್ ಆಫ್ ದಿ ಮಿಸ್ಕನ್ಸೆಪ್ಷನ್. ಯಾವುದೋ ಒಂದು ಹೊರ ಜಗತ್ತಿನಲ್ಲಿರುವಂತಹ ಒಂದು ವಸ್ತು ನನಗೆ ಸಂತೋಷವನ್ನು ಕೊಡುತ್ತೆ, ದಟ್ ಈಸ್ ದಿ ಸೋರ್ಸ್ ಆಫ್ ಮೈ ಹ್ಯಾಪಿನೆಸ್, ಅಂಡ್ ಟಿಲ್ ಐ ಗೆಟ್ ದಟ್ ಆಬ್ಜೆಕ್ಟ್ ಐ ವಿಲ್ ನಾಟ್ ಬಿ ಹ್ಯಾಪಿ ಅಂತ ಹೇಳಿ ನಮ್ಮ ಸಂತೋಷವನ್ನು ನಾವೇ ಪೋಸ್ಟ್ಪೋನ್ ಮಾಡ್ಕೋತಾ ಬಂದಿದ್ದೀವಿ. So where is our attention? Attention is outside. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಆ ಅಟೆನ್ಷನ್ ಅನ್ನುವಂತಹದ್ದು ಇಟ್ ಮಸ್ಟ್ ಬಿ ಟುವರ್ಡ್ಸ್ ಡಿವಿನಿಟಿ. ಆ ಡಿವೈನ್ ಎಲ್ಲಿದೆ, ಆ ಡಿವಿನಿಟಿ ಎಲ್ಲಿದೆ ಅಂತಂದರೆ ಇಟ್ ಈಸ್ ದೇರ್ ಇನ್ ಯುವರ್ ಹಾರ್ಟ್. ಯಾವಾಗ ಅಟೆನ್ಷನ್ ಈಸ್ ಟುವರ್ಡ್ಸ್ ದಿ ಡಿವೈನ್ ಅಂತ ಹೇಳಿದಾಗ, then one can say that and experience the conscious living. So conscious living happens only when his attention is towards divine. ಇಲ್ಲ ಅಂತಂದ್ರೆ ಅನ್ಕಾನ್ಷಿಯಸ್ ಲಿವಿಂಗ್ ಅನ್ನೋಂತಹದ್ದು ಇಟ್ ಹ್ಯಾಪನ್ಸ್. ಸೊ ಅದನ್ನು ನೀನು ದಿಸ್ ಚಾಯ್ಸ್ ಈಸ್ ಬಿಫೋರ್ ಯು, ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ವೃಕ್ಷ ಜೀವಿ ಅಂತ ಕರೆದಿರೋದು ಯಾರನ್ನ ಅಂತಂದರೆ, ಯಾರು ತನ್ನಲ್ಲಿ ಎಲ್ಲವೂ ಇದ್ದು
ತನಗೆ ಸಿಕ್ಕಿರುವಂತಹ ಹೇರಳವಾದ ಅವಕಾಶಗಳನ್ನು ಬದಿಗೊತ್ತಿ ಯಾವುದೋ ಒಂದು ಅದಿದ್ದರೆ ಮಾತ್ರ ನನ್ನ ಲೈಫ್ ಅಂತ ಹೇಳಿ ಅದನ್ನೇ ಕುರಿತು ಚಿಂತನೆ ಮಾಡ್ತಾ ಮಾಡಬೇಕಾಗಿರುವಂತಹ ಕಾರ್ಯವನ್ನು ಮಾಡದೆ ಮೂಲೆಯಲ್ಲಿ ಕೂತಿರುವಂತಹ ಅವನನ್ನು ವೃಕ್ಷ ಜೀವಿ. ಸೊ ಇಟ್ ಈಸ್ ನಾಟ್ ಕಾನ್ಷಿಯಸ್ ಲಿವಿಂಗ್. ಅದನ್ನು ಇಲ್ಲಿ ಪರಮಾತ್ಮ ಹೇಳಿದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.